ಬದ್ಧನಾದ್ಯನು ರಕ್ಷಿಸನ್ನನುಭವದಿ ಬಹುಪರಿನೊಂದೆನು. ಸಿದ್ಧನಾಥನ ನಿನ್ನ ಪಾದ ಸದಿಚ್ಛೆಯಂ ನಾ ಬಂದೆನು. ಗ್ರಂಥಿ ರೋಗದಿ ಮರಣ ಹೊಂದುವ ಬಾಲನಿಗೆ ರಕ್ಷಿಸಿದಿನಿ. ಇಂಥ ನಿನ್ನಯ ಚರಣ ನಂಬಿಯ ಬಂದೆ ಪಾಲಿಸು ಎನ್ನನಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 15ನೇ ಅಧ್ಯಾಯವು ಪ್ರಾಪ್ತವಾಗಿರುವಂಥದ್ದು. ಗತ ಅಧ್ಯಾಯದಲ್ಲಿ ಹರಿಹರ ಮತ್ತು ಸರಸ್ವತಿ ಬಾಯಿ ಎನ್ನುವಂಥವರು ಸಗುಣ ಬ್ರಹ್ಮವಾಗಿರುವಂಥ ಭಗವಂತನ ನಾಮಸ್ಮರಣೆಯಿಂದ ಅಂತಃಕರಣ ಪರಿಪಕ್ವವಾಗಿ ಭವದಿಂದ ಪಾರು ಮಾಡುವಂಥ ಮಾರ್ಗವನ್ನು ತೋರಿಸಿ ಎಂದು ತಾವು ಬಹಳಷ್ಟು ಕಳಕಳಿಯಿಂದ ದುಃಖತಪ್ತರಾಗಿ ಸಂತಾಪದಿಂದ ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯ ಫಲವಾಗಿ ಬಹುಜನ್ಮ ಪುಣ್ಯದ ನಿಷ್ಕಾಮ ಪುಣ್ಯದ ಫಲವೆನ್ನುವಂಥದ್ದು ಪಕ್ವವಾಗಿದ್ದರದರಿಂದ ಸದ್ಗುರುವಿನ ಶಿಷ್ಯನಾಗಿರುವಂಥ ಸಾಧುವಾಗಿರುವಂಥವನು ಭೇಟಿಯಾಗಿ ಸಾಕ್ಷಾತ್ ಆ ನಿರ್ಗುಣ ಬ್ರಹ್ಮವೇ ಸದ್ಯಸ್ಕಾಲದಲ್ಲಿ ಪ್ರಕಟವಾಗಿ ಜೀವಿಗಳನ್ನು ಉದ್ಧಾರ ಮಾಡ್ತಾ ಭೂಕೈಲಾಸವೆನಿಸಿಕೊಂಡಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ವಾಸವಾಗಿರುವನು ಎನ್ನುವಂಥ ವಿಷಯ ಗೊತ್ತಾದ ತಕ್ಷಣದಲ್ಲಿ ಬಹಳಷ್ಟು ತೀವ್ರತೆಯಿಂದ ಅವರು ಹೊರಟು ಅಲ್ಲಿದ್ದ ಬರುವಂಥವರಾದರೂ ಸದ್ಗುರುವಿನ ದರ್ಶನವಾದ ತಕ್ಷಣದಲ್ಲಿಯೇ ಅವರಿಗೆ ಬಹಳಷ್ಟು ಸಂತೋಷ. ಅವರ ತಾಪವೆನ್ನುವಂಥದ್ದು ಶಾಂತವಾಗಿ ತಮ್ಮ ಮನದಾಳವಾಗಿರುವಂಥದ್ದನ್ನು ವ್ಯಕ್ತ ಮಾಡಿದಾಗ ಮಾರ್ಗದರ್ಶನ ಮಾಡಿದರು. ಅದೇ ರೀತಿಯಾಗಿ ಬಹುದಿವಸ ತಾವು ವರ್ತಿಸುತ್ತಾ ಇದ್ದು ಅಲ್ಲೇ ಭಜನೆ ಸೇವಾ ಶ್ರವಣಾದಿಗಳನ್ನು ಮಾಡ್ತಾ ಗುರುವಿನ ಪೂಜೋಪದರ್ಶನ ಎಲ್ಲ ಸತ್ಕರ್ಮಗಳಿಂದ ಸಶಾಸ್ತ್ರ ಶ್ರವಣದಿಂದ ಅವರಿಗೆ ಏನು ಬಹಳಷ್ಟು ವಿರಹ ಸಂತಾಪ ಚಿಂತನೆಗಳಿದ್ದವೆಲ್ಲ ನಿವೃತ್ತಿಯಾಗಿ ಆನಂದದಲ್ಲಿಯೇ ತಾವು ಇರುವಂಥವರಾದರೂ ಕಾರ್ಯನಿಮಿತ್ತ ಹೋಗಿ ಬರುವಾಗ ಮಧ್ಯದಲ್ಲಿ ವ್ಯಾಘ್ರವಾಗಿರುವಂಥದ್ದು ಬಂದಾಗ ಸದ್ಗುರುವನ್ನು ತಾವು ಕೂಗುವಂಥವರಾದರೂ ಅಭಯ ಕೊಟ್ಟದ್ರಿಂದ ಸದ್ಗುರು ತಾನಲ್ಲೇ ಪ್ರತ್ಯಕ್ಷನಾಗಿ ಅದರಿಂದ ನಿವೃತ್ತಿಪಡಿಸಿ ಅವರು ಹೋಗಿ ಆ ಕೆಲಸವನ್ನು ಮುಗಿಸಿಕೊಂಡು ಮತ್ತೆ ಮರಳಿ ಗುರುಸ್ಥಾನಕ್ಕೆ ಬಂದು ತಮ್ಮ ಮರಣ ಪರ್ಯಂತರ ಅದೇ ಸ್ಥಾನದಲ್ಲಿ ತಾವಿದ್ದು
ಗುರುವಿನ ದರ್ಶನ, ಸ್ಪರ್ಶನ, ಸಂಭಾಷಣ, ಭಜನೆ, ಸ್ತೋತ್ರ, ಜಪ, ಧ್ಯಾನ, ಶಾಸ್ತ್ರಚಿಂತನ ಇವುಗಳನ್ನು ಮಾಡ್ತಾ ಮಾಡ್ತಾ ನಿರ್ಭಯವಾಗಿರುವಂಥ ಸ್ಥಿತಿಯನ್ನು ಹೊಂದಿದರು ಎನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಪ್ರಸಂಗದಲ್ಲಿ ವಾಚ್ಯಾರ್ಥ ರೂಪದಿಂದ ಅವರು ಧನ್ಯರಾಗಿರುವಂಥ ಪ್ರಸಂಗವನ್ನು ವ್ಯಕ್ತ ಮಾಡುವಂಥವರಾದರು. ಇನ್ನು ಲಕ್ಷ್ಯಾರ್ಥ ರೂಪದಿಂದ ಎಲ್ಲ ಸಾಧಕರು ಕೂಡ ಸಾಧನ ಮಾಡುತ್ತಿರುವಂಥ ಸಮಯದಲ್ಲಿ ಅವರು ಹೆಂಗೆ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅರಣ್ಯದಲ್ಲಿ ಮೃಗರಾಜನಾಗಿರುವಂಥವನು ಬಂದು ಆಕ್ರಮಣ ಮಾಡಲಿಕ್ಕೆ, ಅವರನ್ನು ನುಂಗಲಿಕ್ಕೆ, ಹಿಂಸೆ ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ದನೋ ಅದರಂತೆ ಭಕ್ತಿ ಮಾರ್ಗದಲ್ಲಿ, ವೈರಾಗ್ಯ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಗುರು ಮಾರ್ಗದಲ್ಲಿ ಹೋಗತಕ್ಕಂಥ ಸಾಧಕರಿಗೆ ಈ ಮನಸ್ಸೆನ್ನುವಂಥದ್ದೇ ಒಂದು ಮಹಾವ್ಯಾಗ್ರವಾಗಿರುವಂಥದ್ದು. ಇದು ಆಗಾಗ ಬಂದು ಅವರಿಗೆ ಅಡಚಣೆ ಮಾಡ್ತಾ ಇರ್ತತಿ, ಅವರನ್ನು ನಾಶ ಮಾಡಲಿಕ್ಕೆ ಯತ್ನ ಮಾಡ್ತತಿ, ಭಕ್ತಿ ನಾಶ ಮಾಡಲಿಕ್ಕೆ, ವೈರಾಗ್ಯ ನಾಶ ಮಾಡಲಿಕ್ಕೆ. ಈ ರೀತಿ ವಿಘ್ನಗಳನ್ನು ಅನಂತ ರೂಪದಿಂದ ತಾನು ತಂದು ಒಡ್ಡುವಂತಹದ್ದಾಗುವುದು ಈ ಮನಸ್ಸೆನ್ನುವಂಥದ್ದು. ಯಾವುದೋ ವ್ಯಾಮೋಹಕ್ಕೆ, ಯಾವುದೋ ವಿಷಯಾಸಕ್ತಿಗೆ ಈಡಾಗಿ ಅದನ್ನೆಲ್ಲವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತತಿ. ಅದಕ್ಕನೆ ಮನೋನಾಮ ಮಹಾವ್ಯಾಗ್ರ ವಿಷಯಾರಣ್ಯ ಚರಿತ್ರತೆ ಅಂಥೇಳಿ ಮನಸ್ಸೆನ್ನುವಂಥ ಮಹಾವ್ಯಾಗ್ರವಾಗಿರುವಂಥದ್ದು ಅದು ಹೆಂಗೆ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲದಕ್ಕೂ ತಾನೇ ಒಡೆಯನಾಗಿ ತನ್ನಿಂದ ಎಲ್ಲವೂ ಭಯಭೀತವಾಗಬೇಕು, ಎಲ್ಲ ಪ್ರಾಣಿಗಳನ್ನು ಕೊಂದು ತಿನ್ನುವಂಥ ಒಂದು ಮಹಾನ್ ಶಕ್ತಿಯುತವಾಗಿರುವಂಥ ಏನು ಶಾರ್ದೂಲವಿರುವುದೋ ಅರಣ್ಯ ವನರಾಜನಾಗಿರುವಂಥ ಹುಲಿ, ಹಾಗೆ ನಮ್ಮ ಹೃದಯದಲ್ಲಿ ಕೂಡ ಅಂಥ ಒಂದು ವ್ಯಾಘ್ರ ಸ್ವರೂಪವಾಗಿರುವಂಥ ಉಗ್ರ ಮನಸ್ಸೆನ್ನುವಂಥದ್ದೈತೆ. ಅದು ಉಗ್ರವಾಗಿ ಬಿಡ್ತು ಅಂದರೆ ಅದಕ್ಕೆ ಯಾವುದು ಈಡಾಗುವಂಥದ್ದಾಗುವುದಿಲ್ಲ. ಮನಸ್ಸು ಯಾತ್ರಾಗ ಉಗ್ರವಾಗಿ ಬಿಡ್ತು ಅಂದರೆ ವಿಷಯಾಕಾರವಾಗಿ ಬಿಡ್ತು, ಮೋಹಾಕಾರವಾಗಿ ಬಿಡ್ತು, ಅಭಿಮಾನಾಕಾರವಾಗಿ ಬಿಡ್ತು, ಕ್ರೋಧಾಕಾರವಾಗಿ ಬಿಡ್ತು ಅಂದರೆ ಅದರ ಎದುರಿಗೆ ಏನೂ ನಡೆಯುವಂಥದ್ದಾಗೋದಿಲ್ಲ, ತಪಸ್ಸು ನಡೆಯುವಂಥದ್ದಾಗೋದಿಲ್ಲ, ವಿಚಾರ ನಡೆಯುವಂಥದ್ದಾಗೋದಿಲ್ಲ. ಇವೆಲ್ಲವೂ ತಟಸ್ಥವಾಗಿ ಬಿಡತಕ್ಕಂಥವುಗಳಾಗು. ಹಾಗಿರ್ತಕ್ಕಂಥ ಈ ಉಗ್ರವಾಗಿರುವಂಥ ಮನಸ್ಸಿಗೆ ಆ ಗುರುವಿನ ಕೃಪೆ ಅನ್ನುವಂಥದ್ದು ಪ್ರಾಪ್ತವಾಯಿತು. ಮನಸ್ಸಿಗೆ ಗುರುವಿನ ದರ್ಶನವಾಯಿತು, ಮನಸ್ಸಿಗೆ ಗುರುವಿನ ಸ್ಪರ್ಶವಾಯಿತು, ಮನಸ್ಸಿಗೆ ಗುರುವಿನ ಉಪದೇಶವಾಯಿತು ಅಂದರೆ ಅದರ ಉಗ್ರತೆ ಅನ್ನುವಂಥದ್ದೆಲ್ಲದು ನಿವೃತ್ತಿ ಆಗುವಂಥದ್ದಾಗುವುದು. ಹಾಗೆ ಆ ಹುಲಿಗೆ ನಿಲ್ಲು ಅಂಥೇಳಿ ಆಜ್ಞೆ ಮಾಡಿದರು, ನಿಂತು ಬಿಡ್ತು. ಹೋಗಿ ಅದಕ್ಕೆ ಬೆನ್ನ ಮೇಲೆ ಚಪ್ಪರಿಸಿದರು, ಅದರ ದುಷ್ಟಗುಣಗಳೆಲ್ಲ ಹೋಗಿಬಿಟ್ಟವು. ಸಾಕಿದ ಬೆಕ್ಕು ಸಾಕಿದ ನಾಯಿ ಹಂಗಾಗಿಬಿಡ್ತು. ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದರು. ಅದ್ಯಾವ ಜನ್ಮದ ಪುಣ್ಯದ ಪ್ರಭಾವವೋ ಗುರುಭಕ್ತರನ್ನು ಕಾಡಲಿಕ್ಕೆ ಬಂದು ತಾನೂ ಗುರುಭಕ್ತವಾಗಿ ಗುರುಕೃಪೆಯನ್ನು ಪಡೆದುಕೊಳ್ಳುವಂಥ ಸುಯೋಗವೆನ್ನುವಂಥದ್ದು ಅದಕ್ಕೂ ಕೂಡ ಉತ್ತಮರ ಸಂಘವೆನ್ನುವಂಥದ್ದು ಪ್ರಾಪ್ತವಾಗಿದ್ದರಿಂದ ಅದರ ದುಷ್ಟತನ ಹೋಗುವಂತಹದ್ದಾಯಿತು. ವಾಲ್ಮೀಕಿ ದುಷ್ಟನಾಗಿದ್ದನ್ನು ಕೂಡ ನಾರದರ ದರ್ಶನದ ಸಂಭಾಷಣೆಯಿಂದ ಅವನ ದುಷ್ಟತನವೆನ್ನುವಂಥದ್ದೆಲ್ಲ ಹೇಗೆ ಹೋಗಿಬಿಡುತ್ತೋ ಅದರಂತೆ ಈ ಗುರುಭಕ್ತರ ಒಂದು ಸಂಘವಾಗಿದ್ದರಿಂದ ಅವರಿಗೆ ಅದಕ್ಕೂ ಕೂಡ ಗುರುವಿನ ದರ್ಶನವಾಗಿ ಸ್ಪರ್ಶನವಾಗಿ
ಉಪದೇಶವಾದ ತಕ್ಷಣದಲ್ಲಿ ಅದರ ದುಷ್ಟತನವೆನ್ನುವಂಥದ್ದೆಲ್ಲ ನಿವೃತ್ತಿಯಾಗುವಂಥದ್ದಾಯಿತು. ಗುರುವಿನ ಪಾದಕ್ಕೆ ಎರಗಿತು. ಆ ಸದ್ಭಕ್ತರ ಪಾದಕ್ಕೆ ಎರಗಿ ತಾನು ಹುಂಕಾರ ಕೊಟ್ಟು ಅಡವಿಯೊಳಗೆ ಹೋತು ಅದೃಶ್ಯನಾದ ಸದ್ಗುರು ಅಂತೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಗುರುವಿನ ಕೃಪಾ ಅನ್ನುವಂಥದ್ದಾಯಿತು ಅಂದರೆ ಮನಸ್ಸಿನಲ್ಲಿ ಗುರುವಿನ ಅಭಿವ್ಯಕ್ತಿ ಆಯಿತು ಅಂದರೆ, ಅವನ ಸ್ಪರ್ಶವಾಯಿತು ಅಂದರೆ, ಅವನ ಉಪದೇಶವಾಯಿತು ಅಂದರೆ ಮನಸ್ಸಿಗೆ ಅದರ ದುಷ್ಟತನವೆನ್ನುವಂಥದ್ದೆಲ್ಲ ನಿವೃತ್ತಿಯಾಗುವಂಥದ್ದಾಗುವುದು. ನಾವು ಸ್ಪರ್ಶ ಮಾಡಲಿಕ್ಕೆ ಬಿಡೋದಿಲ್ಲ, ಮನಸ್ಸು ಕೊಡೋದಿಲ್ಲ. ನಾವು ಮನಸ್ಸು ಕೊಡಲಿಕ್ಕೆ ಅಷ್ಟು ಸುಲಭವೂ ಅಲ್ಲ. ಬೇಕಾದ್ದು ಕೊಡಬಹುದು, ಶರೀರ ಕೊಡಬಹುದು, ಇದ್ದ ಸಂಪತ್ತು ಕೊಡಬಹುದು, ಅಧಿಕಾರ ಕೊಡಬಹುದು. ಆದರೆ ಮನಸ್ಸು ಕೊಡು ಅಂದರೆ ಮಾತ್ರ ಅಷ್ಟು ಸುಲಭವಾಗಿ ಕೊಡಲಿಕ್ಕಾಗುವುದಿಲ್ಲ. ಅದು ಮನಸ್ಸು ಕೊಟ್ಟು ಬಿಡ್ತು ಅಂದರೆ, ಮನಸ್ಸಿಗೆ ಭೇಟಿಯಾಗಿಬಿಟ್ಟು ಸದ್ಗುರು ಅಂದರೆ, ಅಲ್ಲಿ ಪ್ರತ್ಯಕ್ಷವಾಗಿ ಬಿಟ್ಟ ಅಂದರೆ ಆ ಸಾಧಕ, ಆ ಸದ್ಭಕ್ತರು ಮತ್ತು ಹುಲಿ ಇವರ ಮಧ್ಯದಲ್ಲಿ ಪ್ರಕಟನಾದ ಸದ್ಗುರು. ಅದರಂತೆ ನಮ್ಮ ಸಾಧನ, ಆ ಮನಸ್ಸಿನ ಚಂಚಲತೆ, ಹೊಯ್ದಾಟ, ವಿಷಯಾಸಕ್ತಿ, ಇವುಗಳ ಮಧ್ಯದಲ್ಲಿ ಆ ಸದ್ಗುರುವಿನ ಅಭಿವ್ಯಕ್ತಿ ಆಗುವಂತಹದ್ದಾಯಿತು ಅಂದರೆ ಆವಾಗ ಅದಕ್ಕೆ ಒಂದು ಗತಿ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಕೈವಲ್ಯ ಪದ್ಧತಿಯಲ್ಲಿ ವಿಷಯಾದಿಗಳಿಗೀ ಮನ ಎಡೆಯಾಡುತ್ತಿಹುದು ಅನವರತ, ತಡೆಯದೆ ನೀನಲ್ಲಲ್ಲಿ ಬಂದು ಕಾಣಿಸೋ ಕೆಡಿಸೋ ಎನಗವರಾಶಯ ನೀಶಾ ಅಂಥೇಳಿ. ಬಿಡಲಾರದ ವಿಷಯಗಳಿಗೀ ಮನ ಎಡೆಯಾಡುತ್ತಿಹುದು ಅನವರತ ಅಂತ. ಒಂದು ಚಿಟಿಕೆ ಹೊಡೆಯುವಷ್ಟು ಕೂಡ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತಂದ್ರೆ ವಿಷಯಾದಿಗಳ ಕಡೆಗೆ ತಾನು ಚಂಚಲ, ಅದಕ್ಕೆ ಹೋಗ್ತದೆ, ಅದನ್ನು ಮುಡ್ತದೆ, ಇದನ್ನು ಕುಡಿತದೆ, ಅದನ್ನು ನೋಡ್ತದೆ, ಅದನ್ನು ಮಾಡ್ತದೆ, ಇದನ್ನು ಮಾಡಿದೆ. ಹೊಟ್ಟದು ನಿದ್ರೆ ಹತ್ತೋವರೆಗೂ ಕೂಡ ಈ ರೀತಿ ಚಪಲತೆ ಅನ್ನುವಂಥದ್ದು ಮಾಡ್ತಾನೆ ಇರ್ತದೆ. ಅದು ಎಡೆಯಾಡುತ್ತಿರುವುದು ಅನವರತ, ಯಾವಾಗಲೂ ತಾನು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಚಂಚಲವಾಗಿರುವಂಥದ್ದು ಮನಸ್ಸು. ತಡೆಯದೆ ನೀನಲ್ಲಲ್ಲಿಯೇ ಬಂದು ಕಾಣಿಸಿ, ಎಲ್ಲಿ ಹೋಗಿರ್ತದೋ, ಎಲ್ಲಿ ಬಂದಿರ್ತದೋ ಅಲ್ಲಿ ಸದ್ಗುರುವಿನ ದರ್ಶನವಾಯಿತು ಅಂದರೆ ಅದರ ಆಸೆ ಅನ್ನತಕ್ಕಂಥದ್ದನ್ನು ಬಿಡಿಸಿ, ಕೆಡಿಸೆನಗವರಾಶಯ ನೀಶ, ಅದರ ಆಸೆ ಅನ್ನತಕ್ಕಂಥದ್ದನ್ನು ಕೆಡಿಸಿ, ಅದರ ದುಷ್ಟತನವಾಗಿರುವಂಥದ್ದನ್ನು ಕೆಡಿಸಿ, ಅದರ ಅನಿಷ್ಟ ಬುದ್ಧಿಯಾಗಿರುವಂಥದ್ದನ್ನು ಕೆಡಿಸಿ, ನನಗೆ ಕೃಪೆ ಮಾಡು, ನೀನು ಕೃಪೆ ಮಾಡು. ಅದು ಹೋದಲ್ಲೆಲ್ಲ ಬೆನ್ನತ್ತಿಕೊಂಡು ಹೋಗಿ ನೀನು ಅದನ್ನು ಹಿಡಿದು ತಂದು ಅದನ್ನು ಶಿಕ್ಷೆ ಮಾಡು ಅಂಥೇಳಿ ಪ್ರಾರ್ಥಿಸಿದರು. ಅದರಂತೆ ಈ ಮನೋನಾಮ ಮಹಾವ್ಯಾಘ್ರ ವಿಷಯಾರಣ್ಯ ಚರಿತ್ರತೆ, ಮನೋನಾಮ ಮಹಾವ್ಯಾಘ್ರ. ಮತ್ತು ಹಿಂಗೆ ಅಡ್ಡಾಡ್ತಕ್ಕಂಥ ಈ ಉಗ್ರ ವ್ಯಾಘ್ರವನ್ನು ಹಿಡಿಯುವಂಥ, ಅದನ್ನು ಶಿಕ್ಷೆ ಮಾಡುವಂಥ ಶಕ್ತಿ ಯಾರಿಗೈತೆ ಅಂದರೆ ಅದು ಸದ್ಗುರುವಿಗೆ ಮಾತ್ರ. ಹಂಗೆ ಹೋಗದಂಗೆ, ಮನಸ್ಸನ್ನು ಎಡೆಯಾಡದಂಗೆ ಅದನ್ನು ನಿಗ್ರಹಿಸಿ ಅದರ ಸಂಸ್ಕಾರವಾಗಿರುವಂಥದ್ದನ್ನು ಕಳೆಯುವಂಥ ಶಕ್ತಿ ಸದ್ಗುರುವಿನಲ್ಲಿ ಮಾತ್ರ ಇರುವಂಥದ್ದು. ಅದರಿಂದ ನಮ್ಮದು ಕೂಡ ಭವಾರಣ್ಯದಲ್ಲಿ ಪಯಣವಾಗಿರುವಂಥದ್ದು. ಎಲ್ಲರೂ ಭವಾರಣ್ಯದಲ್ಲಿ ಹೋಗ್ತಾ ಇದ್ದಾರೆ. ಹುಟ್ಟೋದು ಸಾಯೋದಿದೆ ಭವಾರಣ್ಯವಾಗಿರುವಂಥದ್ದು. ಸಂಸಾರವೇ ಭವಾರಣ್ಯವಾಗಿರುವಂಥದ್ದು. ಇದರಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಿಂಗೆ ಹೋಗಬೇಕಾದ್ರೆ ಅನಂತವಾಗಿರುವಂಥವುಗಳು ನಮಗೆ ದುಃಖ ಕೊಡ್ತಕ್ಕಂಥವುಗಳು, ಅಷ್ಟು ದುಃಖ ಕೊಡುವಂಥವುಗಳೇ ಒಂದಲ್ಲ. ಅರಣ್ಯದೊಳಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ದುಃಖ ಕೊಡುವಂಥ ಪ್ರಾಣಿಗಳೇ ಅವು.
ಹಾವಾಗಲಿ, ಚೇಳಾಗಲಿ, ಮೊಸಳೆ ಆಗಲಿ, ಕರಡೆ ಆಗಲಿ, ಹುಲಿ ಆಗಲಿ, ಚಿರ್ಚಾಗಲಿ, ಏನೇನು ಪ್ರಾಣಿಗಳದವೆಲ್ಲವೂ ಎಲ್ಲವೂ ದುಃಖ ಕೊಡುವಂಥವು. ಹಾಗೆ ನಮಗೆ ಏನು ಸುತ್ತಮುತ್ತಲ ಈ ಪ್ರಪಂಚದಲ್ಲಿರ್ತಕ್ಕಂಥವೆಲ್ಲವೂ ಅದೇ ರೀತಿಯಾಗಿರುವಂಥವುಗಳೇ, ಎಲ್ಲವೂ ದುಃಖ ಕೊಡ್ತವೆ. ದುಃಖ ಕೊಡೋವೆಲ್ಲ ಹಿಂಸ ಪ್ರಾಣಿಗಳು ಅಂಥೇಳಿ. ನಾವು ಸುಖ ಕೊಡ್ತವೆ ಮಕ್ಕಳು ಅಂತವೆ, ಅವು ದುಃಖ ಕೊಡೋಕೆ ಶುರು ಮಾಡ್ತವೆ, ಕುತ್ತಿಗೆ ಸಿಗ್ತವೆ. ಸುಖ ಕೊಡ್ತಾನೆ ಗಂಡ ಅಂತವೆ. ನಾವು ಮನೆ ನೋಡಿದ್ವಿ, 2 ಕೈಯೇ ಕಡ್ದು ಬಿಟ್ಟ ಅವನು ಪಾಪ. ಅದಲ್ಲ ಹೆಂಗೆ ಜೀವನ ಮಾಡ್ಬೇಕದು? ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ಕುಡಿದು ಬಂದು ಮತ್ತಿನೊಳಗೆ 2 ಕೈಯೇ ತುಂಡ್ರಿಸ್ಬಿಟ್ಟ ತೀರ್ಥ. ಏನು ಕೊಟ್ಟ ಅವನು? ಹಿಂಗೆ ಅನಂತ ಅನಂತ ನಾವು ವಸ್ತುಗಳನ್ನು ನೋಡ್ತೇವೆ. ಇವುಗಳಿಂದ ಸುಖ ಕಥೆ ಅನ್ನತಕ್ಕಂಥದ್ದು ಅದು ಯಾವ ರೂಪದಿಂದಲೂ ಸುಖವಾಗುವುದಿಲ್ಲ. ಸುಖದ ಭ್ರಮ ಮಾತ್ರ ಆಗ್ತಿರ್ತದೆ ಹೊರತು ನಮಗೆ ಸುಖವಾಗ್ತಾ ಇರೋದಿಲ್ಲ. ಕ್ಷಣ ಕ್ಷಣದಲ್ಲಿ ಕೂಡ ದರವೊಂದು ಕ್ಷಣದಲ್ಲಿ ದರವೊಂದು ವಸ್ತುವಿನಿಂದ ನಮಗೆ ಫಲರೂಪದಿಂದ ದುಃಖವೇ ಹೊರತು ಸುಖವೆನ್ನುವಂಥದ್ದಾಗುವುದಿಲ್ಲ. ಸುಖದ ಭ್ರಮವಾಗ್ತಕ್ಕಂಥದ್ದಾಗಿರುವುದು. ಅದರಿಂದ ಹೊರಗಿರ್ತಕ್ಕಂಥವುಗಳು ಏನದವಲ್ಲಿ ಇವೆಲ್ಲವೂ ಸುಖ. ಹಿಂಸ ಪ್ರಾಣಿಗಳಿದ್ದಂತೆ ಇವುಗಳಿಂದೆಲ್ಲ ಬಿಡಿಸಬೇಕಾದ್ರೆ ಅದರ ವ್ಯಾಮೋಹವಾಗಿರುವಂಥದ್ದು ಹೋಗಬೇಕಾಗುವಂಥದ್ದು. ಅವುಗಳ ಮೇಲಿಟ್ಟಿರುವಂಥ ಪ್ರೇಮ, ರಾಗ, ಮೋಹ, ಅಭಿಮಾನವೆನ್ನುವಂಥದ್ದು ಹೋಗಬೇಕು. ಇದನ್ನು ಮಾಡುವಂಥವ್ರು ಯಾರು ಅಂದರೆ ನಿರಭಿಮಾನಿಯಾಗಿರುವಂಥ ಸದ್ಗುರು ಮಾತ್ರ ಅದನ್ನು ನಿಗ್ರಹಿಸಲಿಕ್ಕಾಗ್ತದೆ ಹೊರತು ಇನ್ಯಾರಿಗೂ ಆಗ್ತಕ್ಕಂಥದ್ದಾಗೋದಿಲ್ಲ. ನಮ್ಮ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ನಮ್ಮ ಕೈಲೂ ಆಗೋದಿಲ್ಲ, ಹೊರಗೆ ಯಾರ ಕೈಗೂ ಸಿಗದೇ ಇಲ್ಲ. ಅದು ಎಲ್ಲೆಲ್ಲೋ ಹೋಗಿ ಬಂದುಬಿಡ್ತೈತಿ ಕ್ಷಣದೊಳಗೆ, ಏನೇನೋ ಆಗಿಬಿಡ್ತೈತಿ, ಏನೇನೋ ಮಾಡಿಬಿಡ್ತೈತಿ. ಅದು ಹಿಡ್ತಕ್ಕೆ ನಮ್ಮ ಹಿಡಿತೊಳಗೂ ಇಲ್ಲ, ಅದು ಮಂದಿನೂ ಅದಕ್ಕೆ ಹಿಡಿತ ಮಾಡಕ್ಕೆ ಬರಂಗಿಲ್ಲ. ಅಷ್ಟು ಪ್ರಬಲವಾಗಿರುವಂಥ ಮಹಾಶಕ್ತಿಶಾಲಿಯಾಗಿರುವಂಥದ್ದು ಮನಸ್ಸೆನ್ನುವಂಥದ್ದು. ಇದಕ್ಕೆ ಶಿಕ್ಷೆ ಆಗಬೇಕಂದ್ರೆ ಅದನ್ನು ಹಿಡಿಯುವಂಥ, ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವೆನ್ನುವಂಥದ್ದು ಸದ್ಗುರುವಿಗೆ ಅವನಿಗೆ ಒಪ್ಪಿಸಿಬಿಟ್ಟಿವಿ ಅಂದರೆ ನಾವು ಮನಸ್ಸನ್ನು ಅದನ್ನು ತಾನು ತಿದ್ದುವಂಥವನಾಗುವನು. ಅವನ ದರ್ಶನ ಸ್ಪರ್ಶನ ಆದಾಗ ಮಾತ್ರ ಆ ಮನಸ್ಸೆನ್ನತಕ್ಕಂಥದ್ದು ನಿರ್ಮಲವಾಗುತ್ತದೆ ಹೊರತು ಅವನ ಹೊರತಾಗಿ ಎಲ್ಲಿ ಹೋದ್ರೂ ಅದು ಮಲ ಹಚ್ಕೊಂಡ ಬರ್ತದೆ ಹೊರತು, ಗಲೀಜು ಹಚ್ಕೊಂಡ ಬರ್ತದೆ ಹೊರತು, ದುರ್ಗಂಧ ಹಚ್ಕೊಂಡ ಬರ್ತದೆ ಹೊರತು ಮನಸ್ಸೆನ್ನುವಂಥದ್ದು ಇನ್ನೇನು ಇಲ್ಲ. ಅದು ನೋಡಿದರೆ ದುರ್ಗಂಧ ಹಚ್ಕೊಂಬರ್ತೈತಿ, ಕೇಳಿದರೆ ದುರ್ಗಂಧ ಹಚ್ಕೊಂತ ಬರ್ತೈತಿ, ಏನು ಮಾಡ್ತೈತಿ? ಎಲ್ಲ ದುರ್ಗಂಧ ದುರ್ಗಂಧ. ಆದ್ರಿಂದ ಅದು ನಿರ್ಮಲವಾಗಬೇಕು, ಮನಸ್ಸು ನಿರ್ಮಲವಾಗಬೇಕು ಅಂದರೆ ಸದ್ಗುರುವಿನ ಅನುಗ್ರಹವಾಗಬೇಕು. ಹಾಗಾದಾಗ ಮಾತ್ರ ನಮಗೆ ಭವದುಃಖವೆನ್ನುವಂಥದ್ದು ನಿವೃತ್ತಿ ಆಗುವಂಥದ್ದಾಗುವುದು. ನೋಡು, ಗುರುಕೃಪೆಯನ್ನು ಹೊಂದಿರತಕ್ಕಂಥ ಹುಲಿ ಮತ್ತೆ ತಿರುಗಿ ಬಂದಾಗ ಅದರಲ್ಲಿ ಯಾವ ದುಷ್ಟತನವೂ ಇದ್ದಿಲ್ಲ. ಮತ್ತವರಿಗೆ ದಾರಿ ಜೊತೆಗೆ ಬಂದು ಅವ್ರ ಪಾದಕ್ಕೆ ಬಿದ್ದು ಮೈಗೆ ತಿಕ್ಕಿ ಮೊದಲು ಕಂಡಾಗೇನೋ ಭಯ ಅನಿಸಿತು ಅವರಿಗೆ. ಆದರೆ ಅದನ್ನು ನೋಡಿದಾಗ ಆ ಸದ್ಗುರುವಿನ ದೀಕ್ಷೆ ಆದ ಬಳಿಕ ಹೆಂಗಿತ್ತು ಅದೇ ರೀತಿಯಾಗಿದ್ದು ಅವ್ರ ಜೊತೆಗೆ ಭಾಳಷ್ಟು ದೂರ ಬಂದು ಮತ್ತೆ ಹೋಗುವಂಥದ್ದಾಯ್ತು ಅಪ್ಪ. ಅದರಿಂದ ಮನಸ್ಸಾವಾಗ ನಮಗೆ ಸಾಧನಕ್ಕೆ ಸಹಾಯವಾಗ್ತಕ್ಕಂಥದ್ದಾಗೋದು. ಆಮೇಲೆ ಗುರುಕೃಪೆಯನ್ನು ಪಡೆದಿರ್ತಕ್ಕಂಥ ಮನಸ್ಸು ಈ ಭವಬಂಧನವನ್ನು ನಾಶ ಮಾಡಲಿಕ್ಕೆ ಸಹಾಯವಾಗುವಂಥದ್ದಾಗುವುದು. ಬಂಧಕ್ಕೆ ಕಾರಣವಾಗಿರುವಂಥ ಮನಸ್ಸೇ, ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಮನಸ್ಸೇ. ಈ ಎಲ್ಲದರ ಸಂಘದಿಂದ ಕೂಡಿಕೊಂಡಿರ್ತಕ್ಕಂಥ ಮನಸ್ಸು ಬಂಧಕ್ಕೆ ಕಾರಣವಾಗಿರುವಂತಹದ್ದಾಗಿರುವುದು.
ಗುರುವಿನ ಸಂಘ ಮಾಡಿರ್ತಕ್ಕಂಥ ಮನಸ್ಸೆನ್ನುವಂಥದ್ದು ಮೋಕ್ಷಕ್ಕೆ ಸಾಧನವಾಗಿರುವಂಥದ್ದಾಗಿರೋದು. ಆದ್ದರಿಂದ ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ, ಮನ ಒಂದೇ ಮನುಷ್ಯನಾಗಲಿಕ್ಕೆ ಕಾರಣವಾಗಿರುವಂಥದ್ದು. ಮನಸ್ಸೇ 84 ಲಕ್ಷ ಜೀವರಾಶಿಗಳಿಗೆ ತಾನು ಈಡಾಗ್ತಕ್ಕಂಥ ಶರೀರಧಾರಣ ಮಾಡ್ತಕ್ಕಂಥದ್ದು ಮನಸ್ಸೇ, ಬಂಧಕ್ಕೂ ಕಾರಣವಾಗಿರುವಂಥದ್ದು ಮನಸ್ಸೇ, ಮೋಕ್ಷಕ್ಕೂ ಕಾರಣವಾಗಿರುವಂಥದ್ದು ಮನಸ್ಸೇ. ತನ್ನ ಕುಲವನ್ನೇ ನಾಶ ಮಾಡಿಬಿಡುವಂತಹದ್ದಾಗುವುದು ಮನಸ್ಸೆನ್ನುವಂಥದ್ದು. ಗುರುಕೃಪೆಯನ್ನು ಹೊಂತು ಅಂದರೆ ಅದರ ಕುಲ ಅನ್ನುವಂಥದ್ದೇನಿದ್ದಲ್ಲ, ಅವಿದ್ಯೆ, ಅಜ್ಞಾನ, ಮಾಯ, ಪ್ರಕೃತಿ, ಅಹಮು, ಚಿತ್ತು, ವಿಷಯ, ವಾಸನೆ, ಚಂಚಲತೆ ಅನ್ನುವಂಥದ್ದೆಲ್ಲ ಮನಸ್ಸಿನ ಸಂಸಾರವಾಗಿರುವಂಥದ್ದು. ಈ ಸಂಸಾರಕ್ಕೆ ಮನಸ್ಸೇ ಕಾರಣವಾಗಿರುವಂಥದ್ದು. ಮನಸ್ಸಿದ್ರೆ ಸಂಸಾರ. ನೋಡಿ, ದಿನನಿತ್ಯ ನಿದ್ರೆಯೊಳಗೆ ಮನಸ್ಸಿಲ್ಲ, ಅಲ್ಲಿ ಯಾವ ಸಂಸಾರನೇ ಇಲ್ಲ. ನಿದ್ದೆ ಎತ್ತಿದಾಗ ಮನಸ್ಸಿಲ್ಲ, ಲಯವಾಗಿರ್ತತಿ, ಅಲ್ಲಿ ಯಾವ ಸಂಸಾರವಿಲ್ಲ. ಸಮಾಧಿ ಎತ್ತಿದಾಗ ಮನಸ್ಸಿಲ್ಲ, ಅಲ್ಲಿ ಯಾವ ಸಂಸಾರವಿಲ್ಲ ಮಹಾಪುರುಷರಿಗೆ. ನಮಗೆ ನಿದ್ದೆ ಎತ್ತಿದಾಗ ಇಲ್ಲವೇ ಇಲ್ಲ. ಅರುದೆಪ್ಪಿಸಿ ಬಿಡ್ತಾರಲ್ಲ, ಅವಾಗ ಇರೋದೇ ಇಲ್ಲ. ಹೊಟ್ಟೆ ಕೊಯ್ತಾರ, ಕಾಲು ಕಡಿತಾರ, ಕೈ ಕಡಿತಾರ, ಏನೇನೋ ಮಾಡ್ತಾರೆ ಅರುದೆಪ್ಪಿಸ್ಬಿಟ್ಟು. ಅಂದ್ರೆ ಆ ಮನಸ್ಸನ್ನು ಒಂದು ಕಡೆಗೆ ತಟಸ್ಥ ಮಾಡಿಸ್ಬಿಡ್ತಾರೆ. ಅದನ್ನು ಹೋಗ್ಲಿಲ್ಲಂಗೆ ಬಂದ್ ಮಾಡಿಬಿಡ್ತಾರೆ ಬಾಗಿಲನ್ನೆಲ್ಲ. ಅದಕ್ಕೆ ಎಲ್ಲೆಲ್ಲಿಗೆ ಅವರು ಕಡಿಬೇಕು ಅಲ್ಲಿಗೆ ಆ ಬಾಗಿಲ ಹಾಕಿಬಿಡ್ತಾರೆ, ಅದು ಬರಲಿಲ್ದಂಗೆ. ಆ ಪ್ರಾಣ ಸಂಚಾರ, ಅದ್ರ ಸಂಚಾರ ಬಂದ್ ಮಾಡಿಸ್ಬಿಡ್ತಾರೆ. ಅವಾಗೇನು ಗೊತ್ತೇ ಆಗೋದಿಲ್ಲ. ಮೂರ್ಛೆಯೊಳಗೆ ಗೊತ್ತೇ ಆಗುವುದಿಲ್ಲ, ನಿದ್ರೆಯೊಳಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಮನಸ್ಸಿರುವುದಿಲ್ಲ. ರೋಗದ ಬಾಧೆ ಇದ್ರೂ ಗೊತ್ತಾಗೋದಿಲ್ಲ, ಕುರದ ಬಾಧೆ ಇದ್ರೂ ಗೊತ್ತಾಗೋದಿಲ್ಲ, ಸಾಲದ ಬಾಧೆ ಇದ್ರೂ ಗೊತ್ತಾಗೋದಿಲ್ಲ. ಏನೇನು ಬಾಧೆಗಳದಾವೆ, ಎಷ್ಟು ಬಾಧೆ ಇದ್ರೂ ಕೂಡ ನಿದ್ದೆ ಎತ್ತಿಬಿಟ್ಟು ಅಂದ್ರೆ ಮಾತ್ರ ಗೊತ್ತಾಗೋದಿಲ್ಲ. ಎತ್ತರ ಆದ ಕೂಡಲೇ ಶುರುವಾಗ್ತಕ್ಕಂಥದ್ದಾಗುವುದು. ಆದ್ರಿಂದ ಈ ಮನಸ್ಸೆನ್ನುವಂಥದ್ದು ಬಂಧಕ್ಕೆ ಕಾರಣವಾಗಿರುವಂತಹದ್ದಾಗಿರುವುದು. ಅದಕ್ಕೆ ಪೂರ್ಣವಾಗಿ ಸದ್ಗುರುವಿನ ಕೃಪೆ ಆಗಿಬಿಡ್ತು ಅಂದರೆ ಅದೇ ಮೋಕ್ಷಕ್ಕೆ ಸಾಧನವಾಗುವಂಥದ್ದು. ಭಜನೆ ಮಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ, ಎಲ್ಲದಕ್ಕೂ ಬೇಕೇ ಬೇಕು ಮನಸ್ಸೆನ್ನುವಂಥದ್ದು. ಎಲ್ಲದಕ್ಕೂ ಬೇಕು ಮನಸ್ಸು. ಸೃಷ್ಟಿ ಆರಂಭದಿಂದ ಅದಕ್ಕೆ ಕೊಟ್ಟುಬಿಟ್ಟದ ಅಷ್ಟು ಮನಸ್ಸನ್ನು. ಅದನ್ನು ಒಂದು ಜನ್ಮದಲ್ಲಿ ಬಿಟ್ಟು ಅದನ್ನು ಈ ಮಾರ್ಗಕ್ಕೆ ಹಚ್ಚಿಬಿಟ್ವಿ ಅಂದರೆ ಅದರ ಒಂದು ಸದ್ವರ್ತನದಿಂದ ಸದ್ಗುರುವಿನ ಕೃಪೆ ಅನ್ನುವಂಥದ್ದು ಯಾವ ಗಳಿಗೆ, ಎಲ್ಲಿ, ಯಾವ ರೂಪದಿಂದ ಹೆಂಗಾಗ್ತದೋ ಗೊತ್ತಿಲ್ಲ, ಆಗಿಬಿಡ್ತು ಅಂದರೆ ಖಂಡಿತವಾಗಿಯೂ ಅದೇ ಮೋಕ್ಷಕ್ಕೆ ಸಾಧನವಾಗುವಂಥದ್ದಾಗುವುದು. ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ, ಬಂಧಕ್ಕೂ ಕಾರಣ ಅದೇ, ಮೋಕ್ಷಕ್ಕೂ ಕಾರಣವಾಗಿರುವಂಥದ್ದು ಅದೇ. ಗುರುವಿನ ಕೃಪೆ ಪಡೆದುಕೊಳ್ತು ಅಂದರೆ ಅದು ಮೋಕ್ಷಕ್ಕೆ ಕಾರಣವಾಗುವಂಥದ್ದಾಗುವುದು. ಅದರ ಹೊರತಾಗಿ ಯಾವ ಪ್ರೀತಿ ಬಂದ್ರೂ ಕೂಡ ಅದು ಬಂಧಕ್ಕೆ ಕಾರಣವಾಗಿರುವಂಥದ್ದಾಗಿರುವುದು. ಆದ್ದರಿಂದ ವಾಚಾರ್ಥ ರೂಪದಿಂದ ಆ ರೀತಿಯಾಗಿ ಅವರಿಗೆ ಆ ಉಪದ್ರವವನ್ನು ತಪ್ಪಿಸಿತು ಅನ್ನುವಂಥ ವಿಷಯವನ್ನು ಹೇಳಿ, ಲಕ್ಷ್ಯಾರ್ಥ ರೂಪದಿಂದ ನಾವೆಲ್ಲರೂ ಭವಾರಣ್ಯದಲ್ಲಿ ಪಯಣ ಮಾಡ್ತಕ್ಕಂಥವ್ರು. ಭವಮಹಾವನದೊಳು ಸುಮಾರ್ಗದ ಒಲಬಗೆಟ್ಟು ಹೊಂಟದವಿ. ಈ ಭವದಲ್ಲಿ, ಭವಾರಣ್ಯದಲ್ಲಿ ಯಾವುದು ಒಳ್ಳೆ ಮಾರ್ಗ ಅನ್ನುವಂಥದ್ದೇ ಗೊತ್ತಿಲ್ಲ ನಮಗೆ. ಸುಮ್ಮನೆ ಹೋಗ್ತಾವೆ, ಅದು ಸಿಕ್ಕರದ್ರಾಗೆ, ಇದು ಸಿಕ್ಕರದ್ರಾಗೆ ಸುಮ್ಮನೆ ಹೋಗ್ತಿರೋದು, ದುಃಖ ಪಡ್ತಾ ಇರೋದೇ ಆಗಿರ್ತಕ್ಕಂಥ. ಹವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನು ಬಹಳಷ್ಟು ದುಃಖವನ್ನು ಅನುಭವಿಸಿ ಬಂದಿರತಕ್ಕಂಥದ್ದು. ಸವೆಯದ ಆನಂದಬಹುದು, ಸವೆಯದ ಆನಂದವಾಗಿರುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಮನಸ್ಸನ್ನು
ಸದ್ಗುರುವಿನ ಚರಿತ್ರಕ್ಕೆ, ಸದ್ಗುರುವಿನ ಮಂತ್ರಕ್ಕೆ, ಸದ್ಗುರುವಿನ ಉಪದೇಶಕ್ಕೆ, ಸದ್ಗುರುವಿನ ಭಜನೆಗೆ, ಅವನ ಸೇವೆಗೆ, ಅವನ ಧ್ಯಾನಕ್ಕೆ, ಅವನ ಪೂಜೆಗೆ ನಾವು ಕೊಟ್ಟು ಬಿಟ್ಟಿವಿ ಅಂದರೆ ಖಂಡಿತವಾಗಿಯೂ ಕೂಡ ಅದರ ಸರ್ವ ಸಂಸ್ಕಾರಗಳು, ವಾಸನೆಗಳೆಲ್ಲವೂ ನಾಶವಾಗಿ ಪರಮ ಪದವೇ ಪ್ರಾಪ್ತವಾಗುವಂಥದ್ದಾಗುವುದು. ಆ ಗುರುಕೃಪೆಯಿಂದ ಮಾತ್ರ ಸರ್ವಧ್ವಂಸವಾಗಿ ಚೊಕ್ಕವಾಗ್ತದೆ ಹೊರತು ಇನ್ನು ಯಾತ್ರಿಂದಲೂ ಅದು ನಿವೃತ್ತಿ ಆಗುವಂಥದ್ದಲ್ಲ, ಅದರ ಸಂಸ್ಕಾರವಾಗಿರುವಂಥದ್ದು ಎಂದು ಲಕ್ಷಾರ್ಥ ರೂಪದಿಂದ ನಮ್ಮೆಲ್ಲರನ್ನು ಕುರಿತು ಉಪದೇಶ ಮಾಡಲ್ಪಟ್ಟಿರುವ ಪ್ರಸಂಗ. ಅದನ್ನೇ ಸದ್ಯ ಪ್ರಕಟ ಮಾಡಿ ಇಲ್ಲಿಗೆ ಆ ವಿಷಯವನ್ನು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಜಯ ಜಯ ಅನಾದಿ ಅನಂತನೇ ನೀನೇ ಸರ್ವ ನಿಯಂತನಿದ್ದಿ. ಸದ್ಗುರುವು ಅನಾದಿ ಮತ್ತು ಅನಂತ ಅಂದರೆ ಇಂಥ ದಿವಸನ ಹುಟ್ಟಿದಾನೆ ಅಂತ ಅಲ್ಲ ಅವನು ಸದ್ಗುರುವು, ಮತ್ತಿಂಥ ದಿವಸ ಅಂತ ಆಗ್ತಾನೆ ಅನ್ನುವಂಥದ್ದಿಲ್ಲ. ಅವನು ಅನಾದಿಯಾಗಿರುವಂಥವನು, ಎಲ್ಲದಕ್ಕೂ ಅವನೇ ಮೂಲ ಕಾರಣ ಆಗಿರ್ತಕ್ಕಂಥವು, ಎಲ್ಲ ತೋರೆಡುತ್ತವೆ, ಎಲ್ಲವೂ ಅಂತವಾಗಿರ್ತಕ್ಕಂಥವುಗಳು. ಅಂಥವಂತೆ ಇಮೇ ದೇಹೇ ಅಂತೇಳಿ ಈ ದೇಹವು ಕೂಡ ಅಂತವಾಗ್ತತಿ. ಈ ದೇಹ ಉತ್ಪನ್ನವಾಗಿರುವಂಥ ಪಂಚಮಹಾಭೂತಗಳು ಅಂತವಾಗ್ತವೆ. ಒಮ್ಮೊಮ್ಮೆ ಎಲ್ಲವೂ ಅಂತ್ಯವಾಗ್ತಕ್ಕಂಥವುಗಳೇ, ಅಷ್ಟು ಅಂತ್ಯವಾಗ್ತದೆ. ಮಹಾಪ್ರಳಯ ಅಂತ ಆಗ್ತತಿ. ಪ್ರಳಯ ಮಹಾಪ್ರಳಯ ಅಂತ, ಮಹಾಪ್ರಳಯವಾದಾಗ ಎಲ್ಲ ಇಲ್ಲದಂಗೆ ಆಗಿಬಿಡ್ತವೆ. ಅಂದ ಬಳಿಕ ಇವೆಲ್ಲದಕ್ಕೂ ಅಂತ್ಯ ಅನ್ನುವಂಥದ್ದು, ಕೊನೆ ಅನ್ನುವಂಥದ್ದು ಉಂಟಿವಕ್ಕೆ. ಆದರೆ ಸದ್ಗುರು ಯಾವಾಗಾದರೂ ಅಂತ್ಯ ಆಗ್ತಾನೇನೋ ಅಂದರೆ ಅಂತ್ಯ ಆಗುವುದಿಲ್ಲ. ನಮಗೆ ಹಾಗೆ ಭಾಸವಾಗ್ತತಿ. ಅವನು ತನ್ನ ಸ್ವಸ್ವರೂಪದಲ್ಲಿ ಅಡಗಿರ್ತಾನೆ. ಮುಮುಕ್ಷುಗಳ ಪುಣ್ಯವೆನ್ನುವಂಥದ್ದು ವಿಶೇಷವಾದಾಗ ಪ್ರಕಟವಾಗ್ತಾನೆ. ಆ ಮುಮುಕ್ಷುಗಳ ಉದ್ಧಾರವಾಯಿತು ಅಂದರೆ ಮತ್ತೆ ತನ್ನ ಸ್ವರೂಪದಲ್ಲಿ ತಾನು ಸಮರಸತೆಯನ್ನು ಹೊಂದುವಂಥವನಾಗುವನು. ಅವನಿಗೆಂದೂ ನಾಶವೆನ್ನುವಂಥದ್ದಿಲ್ಲವೇ ಇಲ್ಲ. ಸಗುಣಾವತಾರವಾಗಿ ತೋರಿತ್ತು, ಅದೇ ನಿರ್ಗುಣದಲ್ಲಿ ತಾನು ಲಯವಾಗುವಂಥದ್ದಾಯಿತು. ನಮಗೇನಾಗುತ್ತದೆ ಅಂದರೆ ಇಂಥ ದೇಶದಲ್ಲಿ ಇಂಥವ್ರ ಹೊಟ್ಟೆಯಲ್ಲಿ ಹಿಂಗೆ ಹುಟ್ಟಿ ಬೆಳೆದು ಆಮೇಲೆ ಇಂಥ ದಿವಸ ಮಹಾಸಮಾಧಿ ಆದರು ಅನ್ನುವಂಥ ಇವು ಸ್ಥೂಲ ರೂಪ ಉಪಾಧಿ ರೂಪದಿಂದ ನೋಡಿಕೊಂಡು ನಾವು ಹಂಗೆ ಕಲ್ಪನಾ ಮಾಡ್ತಕ್ಕಂಥದ್ದು. ಅವನ ನಿಜವಾಗಿರುವಂಥ ಸ್ವರೂಪದಿಂದ ಅವನು ಉದಯಾಸ್ತಮಾನಗಳಿಂದ ರಹಿತನಾಗಿರುವಂಥವನು, ಯಾವಾಗಲೂ ನಡುಮಧ್ಯ ಸೂರ್ಯ ಚಿದಾಕಾಶದ ಸೂರ್ಯನಾಗಿರುವಂಥವನವನು. ಅವನು ಹುಟ್ಟುವುದಿಲ್ಲ, ಅವನು ಸಾಯುವುದಿಲ್ಲ. ಹೇಗೆ ಸೂರ್ಯನಾಗಿರುವಂಥವನು ನಮ್ಮ ದೃಷ್ಟಿಯಿಂದ ಹುಟ್ಟಿದಂಗೆ ಮುಣಿಗ್ದಂಗೆ ಆಗ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಮೂಡಕ್ಕೆ ಹುಡ್ತಾನಂತವಿ, ಸಾಯಂಕಾಲ ಆದ ಕೂಡಲೇ ಮುಳುಗಿದ ಸೂರ್ಯ ಅಂತವಿ. ಅದು ನಮ್ಮ ಅಲ್ಪ ದೃಷ್ಟಿಯಾಗಿರುವಂಥದ್ದು. ಸೂರ್ಯ ಹುಟ್ಟೋದು ಇಲ್ಲ, ಸೂರ್ಯ ಮುಳುಗೋದು ಇಲ್ಲ. ಆದರೆ ನಮಗೆ ಹೆಂಗಾಗ್ತದೆ ಅಂದರೆ ಸೂರ್ಯ ಹುಟ್ಟಿದ, ಸೂರ್ಯ ಮುಳುಗಿದ ಅನ್ನುವಂಥ ಕಲ್ಪನೆ ಆಗ್ತಿರುವುದೇ ಹೊರತು ನಾವು ಹುಟ್ಟೋದು ಸಾಯೋದು ಮಾಡ್ತೇವೆ ಹೊರತು ಅದು ಹುಟ್ಟೋದು ಸಾಯೋದು ಮಾಡ್ತಾ ಇಲ್ಲ. ಈ ನಾವು ನಿಂತಿರುವ ಭೂಮಿ ತಿರುಗ್ತದೆ ಹೊರತು ಸೂರ್ಯ ಇದ್ದಲ್ಲೇ ಅದಾನೆ. ಸೂರ್ಯ ಎಲ್ಲದಾನೆ ಅಲ್ಲೇ ಅದಾನೆ. ಈ ಭೂಮಿ ತಿರುಗಿದಾಗ ಅವನು ತಿರುಗಿದಂಗೆ ನಮ್ಮ ಭ್ರಮವಾಗ್ತಾ ಐತಿ. ಆದ್ದರಿಂದ ಈ ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದು ಗುರುವಿನ ಹೊರತಾಗಿ ಎಲ್ಲದಕ್ಕೂ ಉಂಟು. ಗುರು ಮಾತ್ರ ಆದಿ ಮಧ್ಯ ಅಂತ್ಯದಿಂದ ರಹಿತನಾಗಿರುವಂಥವನಾಗಿರುವನು. ಆದ್ದರಿಂದಲೇ ಸರ್ವನಿಯಂತನಾಗಿರುವಂಥವನು, ಸರ್ವನು ನಿಯಾಮಿಸುವಂಥವನು ಸದ್ಗುರುವೇ. ಅವನ್ನೆಲ್ಲವೂ ತನ್ನ ಅಧೀನದಲ್ಲಿಟ್ಟುಕೊಂಡಿರ್ತದೆ, ತನ್ನ ಆಧಾರದಲ್ಲಿಟ್ಟುಕೊಂಡು ಅಧಿಷ್ಠಾನದಲ್ಲಿಟ್ಟುಕೊಂಡು ಇರತಕ್ಕಂಥವನು ಸದ್ಗುರುವಾಗಿರುವಂಥವನಿರುವನು. ಮುಮುಕ್ಷು ಜನರ ಸಲುವಾಗಿ ಸಗುಣ ರೂಪವನ್ನು ತೊಟ್ಟು ಬಂದಿರುವಂಥವನು. ಯಾಕೆ ಮತ್ತೆ ಹಂಗಿದ್ದು ತಾನು ಸರ್ವತ್ರ ಪರಿಪೂರ್ಣನಾಗಿ ಉದಯಾಸ್ತರಹಿತನಾಗಿರ್ತಕ್ಕಂಥ ಸದ್ಗುರುವು ಯಾಕೆ ಹಿಂಗೆ ಬಂದು ಪ್ರಕಟನಾದ ಅಂದರೆ ಮುಮುಕ್ಷುಗಳ ಉದ್ಧಾರವಾಗಬೇಕಲ್ಲ. ಅವನ ಸ್ವರೂಪದಲ್ಲಿ ಅವನಿದ್ದ ಅಂದರೆ ಮುಮುಕ್ಷುಗಳಿಗೆ ನೋಡಲಿಕ್ಕೆ ಆಗುವುದಿಲ್ಲ. ಅವನ ನಿತ್ಯ ನಿರ್ಗುಣ ನಿರ್ವಿಕಾರ ನಿರಂಜನ ಪರಿಪೂರ್ಣ ಸ್ವರೂಪವನ್ನು ನಮಗೆ ನೋಡಲಿಕ್ಕೆ ಆಗುವುದಿಲ್ಲ.
ಅವನ ಶಬ್ದವನ್ನು ಕೇಳಲಿಕ್ಕಾಗುವುದಿಲ್ಲ, ಸ್ಪರ್ಶ ಮಾಡಲಿಕ್ಕಾಗುವುದಿಲ್ಲ, ದರ್ಶನ ಮಾಡಲಿಕ್ಕಾಗುವುದಿಲ್ಲ, ಸಂಭಾಷಣೆ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಮುಮುಕ್ಷಗಳ ಉದ್ಧಾರಕ್ಕೋಸ್ಕರವಾಗಿ ತನ್ನ ಪಥಕ್ಕೆ ತನ್ನ ಸ್ವರೂಪದಲ್ಲಿ ಐಕ್ಯ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವರ ನಿಷ್ಕಾಮ ಪುಣ್ಯದ ಫಲದಿಂದ ತಾನು ಪ್ರಕಟವಾಗುವಂಥವನಾಗುವನು. ತಾನು ಆ ರೀತಿಯಾಗಿ ಅವತರಿಸಿ ಅನಂತ ವ್ಯವಹಾರಗಳನ್ನು, ಅನಂತ ಲೀಲೆಗಳನ್ನು ತಾನು ತೋರಿ ಆ ಲೀಲೆಯ ಮುಖೇಣವಾಗಿ ಭಕ್ತರನ್ನು, ಮುಮುಕ್ಷುಗಳನ್ನು ಉದ್ಧಾರ ಮಾಡುವಂಥವನಾಗಿರುವನು. ಈ ಸಂಸಾರವೆನ್ನುವಂಥದ್ದು ರಾಗದ್ವೇಷದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಏನೈತಿ ಅಂದರೆ, ಇಲ್ಲ ಒಂದು ರಾಗ ಐತಿ, ಒಂದು ದ್ವೇಷ ಐತಿ, ಇದ್ರ ಹೊರತಾಗಿ ಮತ್ತೊಂದು ಇಲ್ಲವೇ ಇಲ್ಲ. ಇವೆರಡೂ ಪ್ರಯೋಜನಕಾರಿ ಅಲ್ಲ. ಈ ರಾಗನೂ ಪ್ರಯೋಜನಕಾರಿ ಅಲ್ಲ, ಈ ದ್ವೇಷನೂ ಪ್ರಯೋಜನಕಾರಿ ಅಲ್ಲ. ನಾವು ದರ್ವೊಂದು ವಸ್ತುವಿನ ಮೇಲೆ ರಾಗ ಮಾಡ್ತಾನೆ ಇರ್ತವೆ, ಪ್ರೀತಿ ಮಾಡ್ತಾನೆ ಇರ್ತವೆ. ಅದು ಬೇಕು, ಅದು ಬೇಕು, ಅದು ಆಗ್ಬೇಕು, ಅದು ನಮ್ದಾಗಬೇಕು ಅನ್ನತಕ್ಕಂಥ ಪ್ರೇಮ, ದರ್ವಂದ್ರ ಮೇಲೆ ನಾವು ಪ್ರೇಮ ಮಾಡ್ತೀವಿ. ಇದಕ್ಕೇ ರಾಗ ಅನ್ನುವಂಥದ್ದು. ಅಂದರೆ ಪ್ರೇಮ, ಹೊರಗಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮಕ್ಕೇ ರಾಗ ಅಂಥೇಳಿ. ಅದು ನಮಗೆ ಸಿಗಲಿಲ್ಲ, ಅದು ಯಾರಿಗಾರ ಸಿಕ್ತು ಅಂದರೆ ಅಲ್ಲೇ ದ್ವೇಷ ಶುರುವಾಗಿಬಿಡ್ತದೆ. ಅದು ಯಾರಿಗಾರ ಸಿಕ್ಬಿಡ್ತಾ ವಸ್ತು ಅಂದರೆ ದ್ವೇಷ ಶುರುವಾಗಿಬಿಡ್ತಕ್ಕಂಥದ್ದಾಗುವುದು. ಇವೇ ಎರಡು ಮಹಾ ಅನರ್ಥಕಾರಿಯಾಗಿರ್ತಕ್ಕಂಥ ಗುಣಗಳು, ಸ್ವಭಾವಗಳು, ವೃತ್ತಿಗಳಾಗಿರುವಂಥವು ನಮ್ಮಲ್ಲಿರುವುದರಿಂದಲೇ ನಮಗೆ ಬಹಳಷ್ಟು ದುಃಖವಾಗ್ತಕ್ಕಂಥದ್ದಾಗಿರುವುದು. ಅದರಿಂದ ಈ ಸಂಸಾರದಲ್ಲಿ ರಾಗದ್ವೇಷವೆನ್ನತಕ್ಕಂಥದ್ದೇ ಒಂದು ವಿಷದಂತುಗಳಿಂದ ಕೂಡಿಕೊಂಡಿರುವಂಥದ್ದಾಗಿರುವುದು. ಈ ರಾಗ ಒಂದು ದ್ವೇಷ ಅನ್ನುವಂಥದ್ದು ಎರಡು ವಿಷದ ಹಲ್ಲುಗಳಾಗಿರುವಂಥವುಗಳು. ಎಲ್ಲಿವರೆಗೂ ಇರ್ತಾವ ಈ ವಿಷದ ಹಲ್ಲುಗಳು, ಅಲ್ಲಿವರೆಗೂ ಯಾರನ್ನು ಕಸ್ತದ ಅವ್ರಿಗೆ ವಿಷ ಏರದ, ಅವ್ರು ಸಾಯದ. ನಾಗರಾವುಗಳಿರ್ತವೆ, ಅವು ಕಡಿದು ಬಿಟ್ಟು ಅಂದರೆ, ಆ ವಿಷವೆನ್ನುವಂಥದ್ದು ಹೋಗಿಬಿಡ್ತು ಅಂದರೆ ಆಯ್ತು, ಒಂದು ಸತ್ತು ಹೋಗ್ತಕ್ಕಂಥದ್ದೇ. ಯಾಕಂದರೆ ಆ ವಿಷವಿರುವ ಹಲ್ಲಿನಿಂದ ಕಡಿದಿದ್ರ ದಸೆಯಿಂದ ಹಲ್ಲ ಮುರಿದು ಹಾವಾಡಿಸುವುದೇ ಚಂದ ಅಂಥೇಳಿ ಆ ವಿಷದ ಹಲ್ಲನ್ನು ಮುರಿದು ಬಿಟ್ಟಿವಿ ಅಂದರೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ರಾಗ ದ್ವೇಷಗಳನ್ನು ಕಳ್ಕೊಂಡ್ಬಿಟ್ಟಿವಿ ಅಂದರೆ ನಮಗೂ ಸುಖವಾಗ್ತತಿ, ಮತ್ತೊಬ್ಬರಿಗೂ ಸುಖವಾಗ್ತಕ್ಕಂಥದ್ದಾಗೋದ್ರಿಂದ. ನೋಡಿ, ಹಾವಾಡಿಗರು ಹಲ್ಲು ಮುರಿದು ಬಿಟ್ಟಿರ್ತಾರೆ ಹಾವಿನ ಹಲ್ಲು ಮುರಿದು ಅದನ್ನು ಪುಟ್ಟಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಕೊಳ್ಳಾಗ ಹಾಕ್ಯಂತಾರೆ, ನಡಕ್ಕೆ ಸುತ್ತರ್ಕಂತಾರೆ, ಕೈ ಸುತ್ತರಿಸ್ಕೊಂತಾರೆ, ಹೆಡಿ ಹತ್ತಿಸ್ತಾರೆ, ಆಡಿಸ್ತಾರೆ ಅಲ್ಲೆಲ್ಲ. ಅದ್ರದ್ದು ಏನಾಗತ್ತೆ ಅವ್ರಿಗೆ ಅಂದರೆ ಭಾಳಷ್ಟು ರೊಕ್ಕ ಬರ್ತತಿ. ರೊಕ್ಕ ಬಂದು ಅದಕ್ಕೂ ಹಾಲು ಕುಡಿಸ್ತಾರೆ, ಅದಕ್ಕೂ ಆಹಾರ ಹಾಕ್ತಾರೆ ಹಾವಿಗೆ. ತಾವು ಅದರಿಂದ ಬಳಸ್ಕೊಂಡು ಆ ದುಡ್ಡಿನಿಂದ ಇವ್ಲಾರು ಸಂತೋಷವಾಗಿರ್ತಾರೆ. ಪುಟ್ಟ್ಯಾಗ ಹಾವು ಇರ್ತೈತಿ, ಇವನು ಇರ್ತಾನೆ, ಹೊತ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಅಷ್ಟು ಅವ್ರಿಗೆ ಲಾಭ ಆಯಿತು ಅಂದರೆ ಹಾವಿನ ಹಲ್ಲು ಮುರಿದಿರ್ತಾರಲ್ಲ ಅದಕ್ಕೋಸ್ಕರವಾಗಿ. ಹಾಗೆ ನಾವು ಈ ಪ್ರಪಂಚದೊಳಗೆ ರಾಗದ್ವೇಷವೆನ್ನತಕ್ಕಂಥ ಹಲ್ಲನ್ನು ಕಳ್ಕೊಂಡ್ಬಿಟ್ವಿ ಅಂದರೆ ಯಾವುದ್ರ ಮೇಲೂ ರಾಗವಿಲ್ಲ, ಯಾವುದ್ರ ಮೇಲೂ ದ್ವೇಷವಿಲ್ಲ. ಇಂಥ ರಾಗದ್ವೇಷ ದ್ವಂದ್ವಗಳಿಂದ ರಹಿತರಾಗಿ ಬಿಟ್ಟಿವಿ ಅಂದರೆ ಖಂಡಿತವಾಗಿ ನಮಗೆ ಯಾತ್ರಿಂದಲೂ ದುಃಖವೆನ್ನತಕ್ಕಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದಿಲ್ಲ. ಇದು ಇರುವವರೆಗೂ ಕೂಡ ಖಂಡಿತವಾಗಿಯೂ ಏನು ಹಿಡಿತೈತೆ ಅದನ್ನೆಲ್ಲ ಹಿಡಿದು ಎಳ್ಕೊಂಡು ನುಂಗಿ ಬಿಡ್ತಕ್ಕಂಥದ್ದಾಗುವಂಥದ್ದು. ಮೊಸಳೆ ಇದ್ದಂಗೆ, ಮೊಸಳೆ ಹಿಡಿದು ಬಿಡ್ತು ಆನಿನ ಅಂದರೆ ಎಳ್ಕೊಂಡು ಹೋಗಿಬಿಡ್ತೈತೆ, ಹೊಳೆಯಾಗ ಎಳ್ಕೊಂಡು ಹೋಗಿ ತಿಂದು ಬಿಡ್ತದೆ ಅದನ್ನು. ಆನೆ ಅಷ್ಟು ಬಲವಾಗಿದ್ರೂ ಕೂಡ. ಅಂದರೆ ಈ ಸಂಸಾರದೊಳಗಿರ್ತಕ್ಕಂಥ ಈ ರಾಗ ಮತ್ತು ಈ ದ್ವೇಷ ಎನ್ನುವಂಥದ್ದು ಸಂಸಾರ ಸಾಗರದೊಳಗಿರುವುದರಿಂದ ನೀರೊಳಗೆ ಮೊಸಳಿ ಆಟಂತೆ. ಮೊಸಳಿಗೆ ಬಹಳಷ್ಟು ಶಕ್ತಿ ನೀರೊಳಗಿತ್ತಂದರೆ, ಹೊರಗೆ ಬಂದರೆ ಏನೂ ಶಕ್ತಿ ಇರೋದಿಲ್ಲ ಅದಕ್ಕೆ, ನೀರ ಮಾತ್ರ ಬಹಳಷ್ಟು ಶಕ್ತಿಯಾಗಿರುವಂಥದ್ದು. ಹಾಗೆ ಈ ರಾಗದ್ವೇಷವೆನ್ನತಕ್ಕಂಥದ್ದು ಈ ಸಂಸಾರದೊಳಗೆ ಮಾತ್ರ ಬಹಳಷ್ಟು ಶಕ್ತಿ ಐತಿ ಇದಕ್ಕೆ. ಅದೇ ಪಾರಮಾರ್ಥದಲ್ಲಿ ಬಂದುಬಿಡ್ತು ಅಂದರೆ
ಇದಕ್ಕೇನು ಶಕ್ತಿ ಅನ್ನುವಂಥದ್ದಿರುವುದೆಲ್ಲ ಈ ಮೊಸಳಿಗೆ. ಆದ್ದರಿಂದ ಇದನ್ನ ಸದ್ಗುರು ಅನುಗ್ರಹ ಮಾಡಿದರೆ ಮಾತ್ರ ಅದು ತಾನು ನಿವೃತ್ತಿ ಆಗುವಂತಹದ್ದಾಗುವುದು. ಗಜಮೋಕ್ಷ ಅನ್ನುವಂಥ ಒಂದು ಪ್ರಸಂಗ ಬರ್ತದೆ ಭಗವಂತನ ಲೀಲೆಯೊಳಗೆ. ಆನೆಯಾಗಿರ್ತಕ್ಕಂಥದ್ದು ಬಂದು ನೀರು ಕುಡಿಲಿಕ್ಕೆ ಹಚ್ಚಿರ್ತದೆ. ಆವಾಗ ಬಹಳಷ್ಟು ಬಲಾಢ್ಯವಾಗಿರುವಂಥ ಮೊಸಳಿ ಬಂದು ಕಾಲು ಹಿಡಿದು ಬಿಡ್ತದೆ. ಕಾಲು ಹಿಡಿದು ಎಳಿಲಿಕ್ಕೆ ಹತ್ತಿ ಬಿಡ್ತತಿ. ಆವಾಗ ಅದು ಆನೆಯಾಗಿರುವಂಥದ್ದು ಭಗವಂತನ ಸ್ಮರಣ ಮಾಡ್ತತಿ, ನಾರಾಯಣನ ಪ್ರಾರ್ಥನೆ ಮಾಡ್ತತಿ. ಯಾರು ಎಷ್ಟು ಆನೆ ಹಿಂಡುಗಳು ಬಂದರೂ ಕೂಡ ಅವಕ್ಕೆ ಏನದರಿಂದ ಬಿಡಿಸೋಕ್ಕಾಗಲಿಲ್ಲ, ಯಾವ ಹತ್ರನ ಬರಲಿಲ್ಲ. ಆ ಮೊಸಳೆ ಹಿಡಿದದ್ದು ನೋಡ್ತು ಅಂದರೆ ಹತ್ರ ಬರೋದೇ ಇಲ್ಲ. ನಾವು ನೋಡ್ತಿರ್ತೇವೆ ಒಂದು ಪ್ರಾಣಿಗಳದ್ದು ಚಾನಲ್ನೊಳಗೆ, ಯಾವ್ದಾರ ಒಂದು ಹಿಡಿದು ಬಿಡ್ತು ಹುಲಿ ಅಂದರೆ ಎಲ್ಲ ಓಟ ಬಿದ್ದುಬಿಡ್ತಾವೆ. ಅದ್ರ ಗದರಿಸಿಕೆ ಗಡಿಕೆ ಹಾಕಿಬಿಡ್ತಾರೆ ಸಾಕು, ಓಟ ಬಿದ್ದುಬಿಡ್ತಾವ್ರ. ವಾಸನೆ ಬಂದ್ರೆ ಸಾಕು ಎಲ್ಲವೂ ದಿಕ್ಕಪಾಲಾಗಿ ಹೋಗ್ಬಿಡ್ತವೆ. ಯಾವ್ದಾರ ಸಿಕ್ತಂದ್ರೆ ನುಂಗಿ ನೀರು ಕುಡಿದು ಬಿಡ್ತತಿ, ತೀರ್ತದೆ, ಎತ್ಕೊಂಡು ಹೋಗ್ಬಿಡ್ತದೆ. ಸಣ್ಣ ಇದ್ರೆ ಅಲ್ಲೇ ಕುಡಿದು ಬಿಡ್ತದೆ ರಕ್ತನೆಲ್ಲ. ಎಷ್ಟೆಷ್ಟು ಸಾವಿರ ಗಂಟಲೆ ಇರ್ತವೆ, ಯಾವೇನು ಮಾಡ್ಸೋಕ್ಕಾಗಲ್ಲ. ಸಣ್ಣ ಮರಿಗಳಿರ್ತಾವನು ಹತ್ಕೊಂಡು ಹೋಗ್ಬಿಡ್ತತಿ. ತಾಯಿ ಏನು ಮಾಡೋಕ್ಕಾಗದೆ ಇಲ್ಲ, ತಾನು ಬದುಕಿದ್ರೆ ಸಾಕು ಅಂತೇಳಿ ಓಡಿ ಹೋಗ್ಬಿಡ್ತದೆ ಬಿಟ್ಟು. ಹೇಳುವ ತಾತ್ಪರ್ಯವೇನು ಅಂದರೆ ಈ ಮೊಸಳೆ ಅನ್ನುವಂಥದ್ದು ಎಲ್ಲರನ್ನೂ ಆಕ್ರಮಣ ಮಾಡುವಂಥದ್ದು. ಅದ್ರ ಬಾಯಿ ಸಿಕ್ತು ಅಂದ್ರೆ ಮುಗೀತು. ಅದು ಕರಗಿಸ್ತಂಥ ಬಾಲ್ ಅದರಿಂದ ಹೊಡೆದು ಕೊಚ್ಚಿ ಎಳ್ಕೊಂಡು ಹೋಗಿ ತಿನ್ನೋದೇ ಅದರದ್ದು ಕೆಲಸವಾಗಿರುವಂಥದ್ದು. ಅದರಿಂದ ಅದು ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಯಾರ ಸಹಾಯವನ್ನು ಸಿಗಲಿಲ್ಲ, ಯಾರ ಸಹಾಯ ಯಾರಿಗೂ ಸಿಗೋದಿಲ್ಲ. ಇದು ಖರೆ. ಆದ್ರೆ ನಾವು ಅವ್ರ ಸಹಾಯ ಸಿಗ್ತೈತಿ, ಇವ್ರ ಸಹಾಯ ಸಿಗ್ತೈತಿ. MLA ನಮ್ಮನದನ, ಮಂತ್ರಿ ನಮ್ಮನದನ, ಅವನು ನಮ್ಮನದನ, ಇವನು ನಮ್ಮನದನ, ಅವರದರ ಇವರದರ ಏನೇನೋ ಭ್ರಮ ಮಾಡ್ಕೊಂತ ಇರ್ತೈತಿ. ಹೊತ್ತು ಬಿದ್ದಾಗ ಯಾರಿಗೂ ಆಗ್ತಕ್ಕಂಥದ್ದು ಆಗೋದಿಲ್ಲ, ಯಾರಿಗೂ ಆಗ್ತಕ್ಕಂಥದ್ದು ಆಗೋದಿಲ್ಲ. ಸುಮ್ಮನೆ ನಾವು ಅವ್ರಾಗ್ತಾರ ಇವ್ರಾಗ್ತಾರ, ಅದಾಕತಿ ಇದಾಕತಿ, ನಮಗೆ ನಾವೇ ಆಗೋದಿಲ್ಲ ಅಂದ್ಬೇಕು, ಮಂದಿ ಯಾರು ಆಗ್ತಕ್ಕಂಥವ್ರು ಆಗುವರು. ಆದ್ರಿಂದ ಇಂಥ ಒಂದು ಉಗ್ರವಾಗಿರುವಂಥ ಅದ್ರ ಕೈಯಿಂದ ಬಿಡಿಸಿಕೊಳ್ಬೇಕಾದ್ರೆ ಸದ್ಗುರುವಿನ ಅನುಗ್ರಹವಾದಾಗ ಹೆಂಗ ಭಗವಂತ ಬಂದು ಚಕ್ರ ಬಿಟ್ಬಿಟ್ಟ ಅದಕ್ಕೆ. ಶ್ರೀಕೃಷ್ಣ ಅದು ಕತ್ತರಿಸಿ ಹೋಗಿಬಿಡ್ತು. ಆನೆ ಅನ್ನುವಂಥದ್ದು ಬದುಕಿತು, ಅದಕ್ಕೆ ಮೋಕ್ಷ ಕೊಟ್ಟ ಅಂಥೇಳಿ. ಹಾಗೆ ನಮಗೆ ಹಿಡಿದಿರ್ತಕ್ಕಂಥದ್ದು ಮೊಸಳೆ, ರಾಗದ್ವೇಷವೆನ್ನುವಂಥ ಮೊಸಳೆ, ಆ ಹಲ್ಲಿನಿಂದ ಕೂಡಿಕೊಂಡಿರುವಂಥ ಮೊಸಳೆ ನಮ್ಮನ್ನು ಹಿಡಿದು ಬಿಟ್ಟತಿ. ಏನು ಮಾಡಿ ಬಿಡಿಸ್ಕೊಳಕ್ಕೆ ಬರೋದೇ ಇಲ್ಲ ನೋಡು. ಮನೆ ಹಿಡ್ದತಿ, ಮಠ ಹಿಡ್ದತಿ, ಹೆಂಡ್ರು ಹಿಡ್ದಾರೆ, ಮಕ್ಳು ಹಿಡ್ದಾರೆ, ಬಂಧು ಬಾಂಧವರು ಹಿಡ್ದಾರೆ, ಅಧಿಕಾರ ಹಿಡ್ದತಿ, ದನ ಹಿಡ್ದತಿ, ಏನೇನೋ ಅವೆಲ್ಲ ಹಿಡಿದ್ಬಿಟ್ಟವು. ಅಷ್ಟು ಮೊಸಳೆಗಳವು, ಅಷ್ಟು ಮೊಸಳೆಗಳು. ಒಂದೊಂದು ಪ್ರಾಣಿ ಹಿಡಿತಿರ್ತದೆ ಅದು ಮೊಸಳೆ ನೀರೊಳಗೆ. ಅದ್ರ ಮರಿಗಳು ಏನು 100 ಇರ್ತವೆ. ಅದು ಹಿಡಿದು ಬಿಡ್ತಂದ್ರೆ ಸುತ್ತೋರ್ಲಿ ಅದು ಮರಿ ಆಗ್ತಾ ಭಾಳ, ಅದು ಭಾಳಷ್ಟು ಮರಿಗಳು ಅದ್ರು ನೋಡ್ತು ಅಷ್ಟು ಬಂದು ಹಿಡಿದು ಬಿಡ್ತಾವ. ಒಮ್ಮೆ ಅದು ಹಿಡಿದು ಬಿಡ್ತು, ಮೊದಲು ಮೂಲವಾಗಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದು ಬಿಡ್ತು ಅಂದ್ರೆ ನೀರಾಗ ಆ ಓಸು ಬಂದು ಹಿಡಿದು ತಿನ್ನೋದೇ ಮಾಡ್ತಿರ್ತವೆ. ಹಂಗೆ ಎಲ್ಲವೂ ನಮ್ಮನ್ನು ಆಕ್ರಮಣ ಮಾಡ್ತವೆ, ನಮಗೆ ಹಿಂಸೆ ಮಾಡ್ತವೆ, ನಮಗೆ ಕೊಲ್ತವೆ, ನಮ್ಮನ್ನು ತಿಂತವೆ ಹೊರತು, ಭಕ್ಷಣ ಮಾಡ್ತವೆ ಹೊರತು ರಕ್ಷಣೆ ಯಾವ ಮಾಡ್ತಕ್ಕಂಥದ್ದಾಗುವುದಿಲ್ಲ. ರಾಗದ್ವೇಷದಿಂದ ಕೂಡಿಕೊಂಡು ನಾವು ಸಿಕ್ಬಿಟ್ವಿ, ರಾಗದ್ವೇಷದ ಹಲ್ಲಿನ ಬಾಯಿ ಮಸಗಳು ಸಿಕ್ಕಾಂಬಿಟ್ವಿ ಅಂದರೆ ಮುಗಿದು ತಿನ್ನುಕಿವೆಲ್ಲ ಬಂದು ನಮ್ಮನ್ನು ಹಿಂಸೆ ಮಾಡ್ತಾ ಇರ್ತಕ್ಕಂಥದ್ದೇ ಆಗಿರುವುದು. ಆದ್ರಿಂದ ಅವನ ಅನುಗ್ರಹ ಮಾಡಿದರೆ ಮಾತ್ರ ಈ ರಾಗದ್ವೇಷವೆನ್ನತಕ್ಕಂಥದ್ದು ನಿವೃತ್ತಿ ಆಗ್ತದೆ ಹೊರತು ಇನ್ನು ಯಾತ್ರಿಂದಲೂ ನಿವೃತ್ತಿ ಆಗೋದಿಲ್ಲ. ರಾಗದ್ವೇಷ ಅನ್ನುವಂಥದ್ದು ಯಾವ್ದ್ರ ಮೇಲಾರ ಒಂದು ಪ್ರೇಮ ಇಟ್ಟೇ ಇರ್ತದೆ, ಎದ್ರ ಮೇಲಾರ ಒಂದು ದ್ವೇಷ ಇಟ್ಟೇ ಇರ್ತದೆ. ಕೆಲಸಕ್ಕೆ ಬರದೇ ಇರ್ತಕ್ಕಂಥ ದುಃಖ ಕೊಡ್ತಕ್ಕಂಥದ್ರ ಮೇಲೆ ರಾಗದ್ವೇಷಗಳು ಮಾಡ್ತಿರ್ತೇವೆ ನಾವು. ಆದ್ರಿಂದ
ಆ ಸದ್ಗುರುವಿನ ದೃಷ್ಟಿಗೆ ಬಿತ್ತು, ಅವನ ಅನುಗ್ರಹ ಮಾಡಿದೆ, ಅವನ ಸಂಕಲ್ಪ ಮಾಡಿದೆ ಅಂದರೆ ಈ ರಾಗದ್ವೇಷಗಳಂತಕ್ಕಂಥವು ನಿವೃತ್ತಿ ಆಗುವಂಥವುಗಳಾಗವು. ಅವನ ದರ್ಶನವಾಯಿತು, ಅವನ ಸ್ಪರ್ಶನವಾಯಿತು, ಸಂಭಾಷಣವೆನ್ನುವಂಥದ್ದು ಸಿಕ್ತು ಅಂದರೆ ಈ ರಾಗದ್ವೇಷವೆನ್ನುವಂಥದ್ದು ನಿವೃತ್ತಿ ಆಗುವಂಥದ್ದು. ಅವನೇನಂದರೆ ಯಾತ್ರೆ ಮೇಲೆ ನಾವು ಪ್ರೇಮ ಇಡ್ತಾವೋ ಅದನ್ನೇ ತಾನು ನಾಶ ಮಾಡುವಂಥವನು, ಯಾತ್ರೆ ಮೇಲೆ ನಮ್ಮ ದ್ವೇಷ ಇರ್ತದೆ ಅದನ್ನೇ ನಾಶ ಮಾಡುವಂಥವನು. ಆ ರಾಗದ್ವೇಷ ನಾಶ ಮಾಡಿಬಿಟ್ಟ ಅಂದರೆ ಮುಂದೆ ಹುಟ್ಟುವುದೇ ಇಲ್ಲ, ಹುಟ್ಟೇ ಇಲ್ಲ ಅಂದರೆ ಸಾಯ್ತಕ್ಕಂಥದ್ದೇ ಇಲ್ಲ. ಈ ರಾಗ ಅನ್ನುವಂಥದ್ದು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಹುಟ್ಟಲೇಬೇಕು. ಹುಟ್ಟಿದಾಗೆಲ್ಲ ಮತ್ತೆ ರಾಗಿರದೆ, ರಾಗಿತ್ತಂದ್ರೆ ಮತ್ತೆ ಹುಟ್ಟದೆ, ಹುಟ್ಟಿರ್ಬೇಕು ಮತ್ತೆ ರಾಗಿರದೆ. ಇದು ಬೀಜ ವೃಕ್ಷ ನ್ಯಾಯದಂತೆ. ಬೀಜ ಇರೋವರೆಗೂ ಗಿಡ ಹಾಕತಿ, ಗಿಡ ಆತಂದ್ರೆ ಮತ್ತೆ ಬೀಜ ಹಾಕತಿ, ಬೀಜ ಆತಂದ್ರೆ ಮತ್ತೆ ಗಿಡ ಹಾಕತಿ, ಹಿಂಗೆ ಆಗ್ತಕ್ಕಂಥದ್ದು. ಅದಕ್ಕೆ ಭವಕ್ಕೆ ಬೀಜ ಯಾವುದು, ನಾವು ಹುಟ್ಟು ಬರುವುದಕ್ಕೆ ಕಾರಣವ್ಯಾವುದು ಅಂತ ಕೇಳಿದಾಗ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತೇಳಿ ಶ್ರೀಮನ್ನಿಜಗುಣ ದೇವರು. ಭವಕ್ಕೆ ಬೀಜ ಯಾರೂ ಅಲ್ಲಪ್ಪ, ನಮ್ಗೆ ಹುಟ್ಟೇ ಇದೆ ಬರೋದಕ್ಕೆ ಕಾರಣ ನಮ್ಮ ಏನು ವಿಷಯದಲ್ಲಿ ಇಟ್ಟಿರ್ತಕ್ಕಂಥ ಪ್ರೇಮ ಹೋಯ್ತಲ್ಲ ಅದೇ ನಮಗೆ ಕಾರಣವಾಗಿರ್ತಕ್ಕಂಥದ್ದು. ಈ ಹುಟ್ಟು ಬರೋದಕ್ಕೆ ಹುಟ್ಟಿ ಬಂದು ಮತ್ತೆ ವಿಷಯಗಳನ್ನೇ ನಾವು ಹುಟ್ಟಿಸೋದು, ವಿಷಯಗಳ ಆಶ್ರಯದಲ್ಲೇ ಇರ್ತಕ್ಕಂಥದ್ದು, ವಿಷಯವಾಸನೆಯಿಂದ ಕೂಡಿಕೊಂಡಿದ್ದು ಮತ್ತೆ ಅದರಿಂದ ಮತ್ತೆ ಹುಟ್ಟಿ ಬರ್ತಕ್ಕಂಥ. ಅದಕ್ಕೇ ರಾಗಕ್ಕಿಂತ ಭಿನ್ನವಾಗಿರುವಂಥ ಮತ್ತೊಂದು ಭವಬೀಜ ಅನ್ನುವಂಥದ್ದುಂಟೆ ಇಲ್ಲ. ಇದು ರಾಗವನ್ನತಕ್ಕಂಥದ್ದನ್ನು ನಿವೃತ್ತಿ ಮಾಡಿಬಿಟ್ಟ ಅಂದರೆ ಹೊರಗಿರ್ತಕ್ಕಂಥ ದೇಹದ ಮೇಲಿರ್ತಕ್ಕಂಥ ರಾಗ, ವಿಷಯದ ಮೇಲಿರ್ತಕ್ಕಂಥ ರಾಗ, ಅಧಿಕಾರ ಅಂತಸ್ತಿ ಮೇಲೆ ಇವೆಲ್ಲ ಹೊರಗಿರ್ತಕ್ಕಂಥ ರಾಗವನ್ನು ಸದ್ಗುರುನ ಉಪದೇಶದಿಂದ ಅದು ನಿವೃತ್ತಿ ಆಗಿಬಿಡ್ತು ಅಂದರೆ ಮುಂದೆ ಹುಟ್ಟು ಅನ್ನುವಂಥದ್ದೆಲ್ಲ. ರಾಗವೇ ಇಲ್ಲ ಅಂದರೆ ದ್ವೇಷವಿಲ್ಲವೇ ಇಲ್ಲ. ಮೊದಲು ರಾಗದಿಂದಲೇ ದ್ವೇಷ ಬರೋದು. ರಾಗನೇ ಇಲ್ಲ ಅಂದರೆ ನಮ್ಗೆ ಯಾತ್ರೆ ಮೇಲೆ ದ್ವೇಷನೇ ಇರ್ತಕ್ಕಂಥದ್ದಾಗುವುದಿಲ್ಲ. ಅದ್ವೇಷ್ಟಿ ಸರ್ವಭೂತಾನಾಮ, ಅವಾಗ ಎಲ್ಲ ಕಡೆಗೂ ನಮಗೆ ದ್ವೇಷರಹಿತವಾಗಿರುವಂಥ ಸ್ಥಿತಿ, ಸಮಸ್ಥಿತಿ ಅನ್ನುವಂಥದ್ದೇ ಪ್ರಾಪ್ತವಾಗುವಂಥದ್ದಾಗುವುದು. ಇಂಥದ್ದನ್ನು ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ, ಭವಜೀವಿಗಳನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ, ರಾಗದ್ವೇಷ ನಿವೃತ್ತಿ ಮಾಡಿಸುವುದಕ್ಕೋಸ್ಕರವಾಗಿ ಸದ್ಗುರುವಿನ ಅವತಾರವಾಗಿರುವಂಥದ್ದಾಗಿರುವುದು. ಅವನ ಅವತಾರದಿಂದ ಅವನ ದರ್ಶನ, ಸ್ಪರ್ಶನ, ಸಂಭಾಷಣೆಯಿಂದ ಮಾತ್ರ ರಾಗದ್ವೇಷ ನಿವೃತ್ತಿ ಆಗ್ತವೆ. ಇನ್ನು ಯಾತ್ರಿಂದಲೂ ನಿವೃತ್ತಿ ಆಗುವಂಥದ್ದಾಗಿದೆ. ತಪಸ್ಸು ಮಾಡ್ತಾ ಮಾಡ್ತಾ ಹೋದ್ರೆ ಅದೊಂದು ರೀತಿ ರಾಗ ಬರ್ತತಿ, ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ ಮತ್ತೊಂದು ರೀತಿ ರಾಗ ಬರ್ತತಿ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಮತ್ತೊಂದು ರೀತಿಯಾದ ರಾಗ. ಅದ್ರ ಮುಂದೆ ರಾಗನೇ ಇರ್ತದೆ. ಅದ್ರ ಮುಂದೆ ರಾಗದಿಂದನೇ ಮಾಡ್ತೇವೆ, ರಾಗದಿಂದನೇ ಇರ್ತೈತಿ, ಮತ್ತು ರಾಗವೇ ಆಗಿ ಹೋಗ್ತದೆ ಹೊರತು. ಅದರಿಂದ ಈ ರಾಗವೆನ್ನತಕ್ಕಂಥದ್ದು ಬೀಜವನ್ನು ಹುರಿತಕ್ಕಂಥವನು ಯಾರು ಅಂದರೆ ಹುರಿದು ಬಿಡ್ತಾನೆ ಅದನ್ನು ಬೀಜನ. ಸದ್ಗುರು ತನ್ನ ಕೃಪಾದೃಷ್ಟಿಯಿಂದ, ಉಪದೇಶದ ಅಗ್ನಿವಾಣಿಯಿಂದ, ಅಗ್ನಿ ನೇತ್ರದಿಂದ ಇದನ್ನೆಲ್ಲ ಸುಟ್ಟು ಬಿಡ್ತಕ್ಕಂಥವನು. ಆ ಬೀಜವನ್ನು ಸುಟ್ಟು ಬಿಡ್ತಾನೆ, ಅದರ ಮೊಳಕೆಯನ್ನು ಸುಟ್ಟು ಬಿಡ್ತಾನೆ. ಹುರಿದ ಮೊಳಕೆ, ಹುರಿದ ಕಾಳುಗಳು ಹೆಂಗೆ ಹುಟ್ಟುವುದಿಲ್ಲವೋ ಹಾಗಾಗಿ ಬಿಡ್ತಕ್ಕಂಥವುಗಳಾಗುವೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಶ್ರೀಚರಣಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸುತ್ತಾ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಸದ್ಗುರುವಿನ ಪಾವನವಾಗಿರುವಂಥ, ಪವಿತ್ರವಾಗಿರುವಂಥ ಚರಣಗಳನ್ನು ಹೊಂದಿರತಕ್ಕಂಥ ಭಕ್ತರು ತಮ್ಮ ಸಂಸಾರದ ಕಾರ್ಯಗಳನ್ನು ಪೂರೈಸಿಕೊಳ್ಳುವಂಥವ್ರು, ತಮ್ಮ ಇಚ್ಛೆ ಏನಿರ್ತದೋ ಅದನ್ನು ತಾವು ಪಡಿತಕ್ಕಂಥವರಾಗುವರು. ಹಾಗೆ ರೂಪಕೃಷ್ಣ ಎನ್ನುವಂಥವನು ಅವನ ಪತ್ನಿಯಾಗಿರ್ತಕ್ಕಂಥ ಭಾಗ್ಯವತಿ ಬಾಯಿ ಎನ್ನುವಂಥವರು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥವ್ರು ದಂಪತಿಗಳು. ಬಹಳಷ್ಟು ಗುರು ಭಕ್ತರು ದಿನನಿತ್ಯ ಬಂದು ಗುರುವಿನ ದರ್ಶನ, ಸೇವಾದಿಗಳು, ಭಜನೆ ಮಾಡ್ತಕ್ಕಂಥದ್ದು, ಪ್ರಾತಃ ಕಾಲದಲ್ಲಿ ಆರತಿ ಮಾಡ್ತಕ್ಕಂಥದ್ದು, ಯಾವಾಗಲೂ ಗುರುವಿನ ನಾಮಸ್ಮರಣ ಮಾಡ್ತಾ ಈ ಪ್ರಕಾರವಾಗಿ ಸಂತೋಷವಾಗಿದ್ದರು. ಆದರೆ ಅವರಿಗೆ ಸಂತತಿ ಅನ್ನತಕ್ಕಂಥದ್ದು ಆಗಿದ್ದಿಲ್ಲ. ಭಾಳಷ್ಟು ವರ್ಷಗಳಾದ್ರೂ ಕೂಡ ಇನ್ನೆಲ್ಲ ರೀತಿ ಇತ್ತು. ಅವರಿಗೆ ಸಂಪತ್ತಿತ್ತು, ಯೌವನ ಇತ್ತು, ಎಲ್ಲ ಭೋಗಭಾಗ್ಯ ಎಲ್ಲ ಸರಿ ಇತ್ತು. ಆದರೆ ಮಕ್ಕಳೊಂದಾಗಿದ್ದಿಲ್ಲ.
ಅದು ಅವ್ರಿಗೆ ಮಂದಿ ಆಡ್ತಕ್ಕಂಥ ಮಾತಿನಿಂದ ಭಾಳಷ್ಟು ದುಃಖ ಆಗ್ತದೆ. ಎಷ್ಟು ದಿವಸ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರಿಗೊಂದು ಮಕ್ಕಳಾಗಿಲ್ಲ, ಬಂಜತನ ಹಂಗೈತಿ, ಹಾಗೆ ಹೀಗೆ, ಏನು ಪಾಪ ಮಾಡಿದ್ಲೋ ಹಂಗೆ ಭಾಳಷ್ಟು ಅವ್ರಿಗೆ ಮಕ್ಕಳಾಗದವ್ರಿಗೆ ಹಂಗಸೋದು ಭಾಳ. ಅದು ಒಂದು ಕೊರಗಿತ್ತು ಅವ್ರಿಗೆ, ಏನು ಜನರದು ಅಂತೇಳಿ ಅವ್ರಿಗೆ ಇಚ್ಛೆ ಇಲ್ಲದ್ರೂ ಕೂಡ ಆ ಪ್ರಕಾರವಾಗಿ ಒಂದು ದಿವಸ ಸಂತೋಷವಾಗಿ ಕುಂತಿದ್ದಾಗ ಅವ್ರದ್ದು ಮನಸ್ಸಿನ ಕೊರಗೆ ಏನೈತೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಏನು ಇಚ್ಛೆ ಐತಿ ನಿಮಗೆ ಅಂತ ಕೇಳಿದ್ರು. ಏನು ಇಚ್ಛೆ ಇಲ್ಲ, ಎಲ್ಲ ನಿನ್ನ ಕೃಪೆಯಿಂದ ಎಲ್ಲ ನನಗೆ ಭಾಗ್ಯ ಐತಿ, ನೀನು ಸಿಕ್ಕಿದೆ, ಇದಕ್ಕಿಂತ ಹೆಚ್ಚಿಂದೇನು, ಇನ್ನೇನಿದು ಲೌಕಿಕವಾಗಿ ಮಕ್ಕಳಿಲ್ಲ ಅನ್ನೋದಿದ ಒಂದು ಮನಸ್ಸಿನಾಗ ಹೊರತು ಇನ್ನೇನಿಲ್ಲ ಅಂದ್ಕೊಟ್ಲೆ ಆಯ್ತು, ನಿಮಗೆ ಯಥೇಷ್ಟವಾಗಿ ಮಕ್ಕಳಾಗಲಿ, ಅದಾಗಲಿಲ್ಲದಲ್ಲೇ ನಿಮಗೆ ಅದರ ವಾಸನೆಯನ್ನು ತಕ್ಕಂಥದ್ದು ನಿವೃತ್ತಿ ಆಗೋದಿಲ್ಲ ಅಂತಂದ್ಕೊಟ್ಲೇ ಅವೇನು ಅದು ಒಂದು 7-8 ಮೇಲೆ ಆಗಿಬಿಟ್ಟು ಅಂತ ಮೇಲೆ 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 ವರ್ಷಕ್ಕೊಂದು ಬಗಲಾಗೊಂದು, ತಲೆ ಮೇಲೊಂದು, ಕೈಯಾಗೊಂದು, ಹಿಂಗೆ ಹಿಡ್ಕಂದು ಅವು ಮುಕ್ಳಿ ತೊಳೆದೇ ಒಂದು ಕೆಲಸ, ಅವು ಕುಣಿಸೋದೇ ಒಂದು ಕೆಲಸ. ಇನ್ನೇನೆಲ್ಲ ಇವು 10-15 ಹೊಡ್ಕೊಂಡಿರ್ತಾವಲ್ಲ, ಅವು ಜೀವನ ಪೂರ್ಣ ಬರೀ ಅದೇ ಕೆಲಸ, ಅದೇ ಕೆಲಸ. 15 ಹುಡ್ರು ಹರಿಬೇಕಾದ್ರೆ 15 ವರ್ಷ ಬೇಕಾಕತಿ. ಮತ್ತು ಅವು ಹೊಟ್ಯಾಗ 9 ತಿಂಗಳು ಇರ್ಬೇಕಲ್ಲ, ಅದು ಒಂದು 10-12 ವರ್ಷ ಆಕತಿ. ಮತ್ತು ಹುಟ್ಟಿರ್ಬೇಕು ಒಂದೊಂದು ವರ್ಷ 2 ವರ್ಷ ತನಕ ಮುಕ್ಳಿ ತೊಳಿಬೇಕಲ್ಲ ಅವನ್ನ. 1 ವರ್ಷ 2 ವರ್ಷ ತನಕ ಬಿಡೋದಿಲ್ಲ, ಅವು ದಿವಸ ಮುಕ್ಳಿ ತೊಳಿಬೇಕು, ಅದು ಮಾಡ್ಬೇಕು, ಹಿಂಬಳ ತೆಗಿಬೇಕು, ಅದು ಮಾಡಿ. ಇಡೀ ಜೀವನ ಏನಾಯ್ತು ಇವ್ರದ್ದು, ಒಂದು 40-50 ವರ್ಷದ ಜೀವನ ಅಂದರೆ ಬರೀ ಮಕ್ಕಳದ್ದು ಮುಕ್ಳಿ ತೊಳೆಯೋದು, ಶಿಂಬಳ ತೆಗೆದಿದೆ. ಯಾರ್ದ ಒಂದು ಲೆಕ್ಕ ಹಾಕ್ಯಂಡು ಕುಂತಿದ್ವಿ ನಾವು, 16-18 ಮಕ್ಕಳು ಹೊಡೆದತ್ತದು ನಮ್ಮ ಗಂಗಮ್ಮಲ. ಅದನ್ನು ಒಂದು ದಿವಸ ಕ್ಯಾಲ್ಕುಲೇಟರ್ ಹಾಕ್ಯಂಡು ಲೆಕ್ಕ ಮಾಡಿದ್ವಿ, ಈಕೆ ವಯಸ್ಸೆಷ್ಟು, ದಿವಸ ಎಷ್ಟು ಆಗ್ತವೆ, ಈ ಮಕ್ಕಳಿಗೆ ಎಷ್ಟು ದಿವಸ ಬೇಕು, ಹೊಟ್ಟೆಗೆ ಎಷ್ಟು ದಿವಸ ಬೇಕು, ಆಮೇಲೆ ಇವನು ಮುಂದೆ ಆಮೇಲೆ ಜಪಾನ ಮಾಡೋದು ಎಷ್ಟು ದಿವಸ, ಇವನ್ನೆಲ್ಲ ಹಾಕಿದರೆ 60 ವರ್ಷದ ತನಕ ಲೆಕ್ಕ ಬಂತದ. ಅಯ್ಯೋ ಪೂರ್ಣ ಆಯುಷ್ಯದಾಗ ಸತ್ತೋಗ್ಬಿಡ್ತಾನೆ ಅಂತ. ಅವು ಹೋಗೋದೇ ಅಲ್ಲ, ಅದು ಅವ್ರಿಗೆ ಅಷ್ಟು, ಅದಕ್ಕೆ ಇವ್ರಿಗೆ ಭಾಳಷ್ಟು ವಾಸನೆ ಐತೆ. ಅದೊಂದಿತ್ತು ಅಂದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅಂತೇಳಿ ಭಾಳಷ್ಟು ಸಾಕು ಮಾಡಪ್ಪ ಅಂತೇಳಿ ಬಂದು ಮತ್ತು ಬೇಡ್ಕೊಂಡು ನಾವು ಬೇಡಿದ್ದ ತಪ್ಪಾತು, ಈಗ ನಮಗೆ ಸಾಕಾಗಿ ಮಾಡು, ಆಗಲ್ ತಗ ಅಂತಂದ್ಕೊಳ್ಳೆ ನಿಂತ್ಕಂತಲ್ಲಿಗೆ ಅಂಥೇಳಿ. ಕೆಲವು ದಿವಸ ಆದ ಬಳಿಕ ಅವ್ರಿಗೆ ಬೇರೆ ಮಡ್ರಾಸಿಗೆ ಹೋಗ್ತಕ್ಕಂಥ ವರ್ಗ ಆಗಿಬಿಡ್ತು, ಅವ್ರಿಗೆ ನೌಕರಿ ಕೆಲಸದ್ದು ಸರ್ಕಾರದ್ದು. ಅಲ್ಲಿ ಹೋದ್ರು ಅವರು. ಆವಾಗ ಅಲ್ಲಿ ಹೋದಾಗ ಅವನು ಪರಭಾಷಾ ಪರದೇಶ ಯಾರೂ ಇಲ್ಲ ಅಲ್ಲಿ, ನನ್ನರು ಒಂದು ಬಾಡಿಗೆ ಮನೆ ಹಿಡ್ಕೊಂಡು ಭಾಷಾ ಸಹಿತ ಬರೋಂಗಿಲ್ಲ, ಅವನ ಕೆಲಸದ ಮೇಲೆ ಹೋಗಿದ್ದ. ಈ ಪ್ರಕಾರವಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಯಾವುದೋ ವಿಷಮ ಜ್ವರದ ಪ್ರವಾಹದಿಂದ ಆ ಮಗುವಿಗೆ ಬರುವಂಥದ್ದಾಯಿತು ಜ್ವರ. ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡಬೇಕು ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅವನ ಕೆಲಸದ ಮೇಲೆ ಹೋಗಿದ್ದ. ಅದು ಜ್ವರ ಏರ್ತಾ ಹುಡುಗ ಬಹಳಷ್ಟು ಮೂರ್ಛಾವಸ್ಥೆಗೆ ಬಂದುಬಿಡ್ತೀನಿ. ಏನು ಆಗ ಈಗ ಹೋಗ್ತೈತೆ ನಾವು ಪ್ರಾಣ ಅನ್ನೋವಷ್ಟು ಬಂದುಬಿಡ್ತು. ನೀನಿದ್ದಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಿ, ನಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಿದ್ದಿ, ನಿನ್ನ ಬಿಟ್ಟು ನಾವು ದೂರ ಬಂದ್ವಿ, ಇಂಥ ಗತಿ ಆಗಿಬಿಡ್ತು, ಏನು ಮಾಡೋದು ಅಂಥೇಳಿ ಭಾಳಷ್ಟು ತಳಮಳದಿಂದ ಸದ್ಗುರುನು ಪ್ರಾರ್ಥಿಸಿಕೊಳ್ಳುವ ಅಂಥೇಳಿ. ಅದು ಅನಾಥರಾಗಿದ್ದೇವೆ ನಾವು, ಯಾರ ಸಹಾಯವೂ ಇಲ್ಲ, ಭಾಳಷ್ಟು ಇದರೊಳಗೆ ನಾವು ದುಃಖಿಗಳಾಗಿದ್ದೇವೆ ಅಂಥೇಳಿ, ನೀನೇ ಬಂದು ರಕ್ಷಣೆ ಮಾಡಬೇಕು ಅಂತೇಳಿ ಭಾಳಷ್ಟು ಪ್ರಾರ್ಥಿಸಿದಾಗ ತಕ್ಷಣವೇ ಅಲ್ಲಿ ಅಭಿವ್ಯಕ್ತನಾದನು ಅಂಥೇಳಿ ಸದ್ಗುರುವಿನ ದರ್ಶನ ಮಾತ್ರ ಭಾಳಷ್ಟು ಸಂತೋಷವಾಯಿತು. ಆವಾಗ ಮಗುವನ್ನು ತಂದು ಪಾದದ ಮೇಲೆ ಹಾಕಿದ ಕೂಡಲೇ ತಮ್ಮ ಹಸ್ತಸ್ಪರ್ಶ ಮಾಡಿದರು. ಏನಾಗಲ್ಲ, ನಿಮಗೆ ಧೈರ್ಯವಾಗಿರಿ, ಮಗುಗೆ ಏನಾಗಲ್ಲ ಅಂಥೇಳಿ ತಮ್ಮ ಹಸ್ತಸ್ಪರ್ಶ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ಅದೃಶ್ಯರಾಗ್ಬಿಟ್ರು. ಮಗು ಕಣ್ಣು ತೆರೆತು, ಎದ್ದು ಕೂತ್ಕೊಂತಾರ. ಮತ್ತು ಆದರೆ ಸದ್ಗುರು ಇಲ್ಲಿ ತನಕ ಅಲ್ಲಿದ್ದ ಬಂದರೂ ಕೂಡ ನಾನೊಂದು ಪೂಜೆ ಮಾಡಲಿಲ್ಲ, ಉಪಚಾರ ಮಾಡಲಿಲ್ಲ, ಎಂಥ ಮೂಡಳದ್ದೆ ನಾನು. ಈ ಮಗನ ಮೋಹದೊಳಗೆ ಸದ್ಗುರಿಗೇನೂ ಮಾಡಲಿಲ್ಲ. ಅಷ್ಟು ದೂರದಿಂದ ಬಂದು ನನ್ನ ಮಗನನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ತಳಮಳವಾಯಿತು. ಮಧ್ಯರಾತ್ರಿಗೆ ಗಂಡನು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋದನು. ಬಂದ ನಡೆದ ವೃತ್ತಾಂತ ಎದ್ಕೊಟ್ಟೆ. ತಕ್ಷಣವೇ ನಡಿ, ನಾವು ಹೋಗಿ ಮೊದಲ ದರ್ಶನ ಮಾಡಬೇಕು ಅಂಥೇಳಿ
ಅಲ್ಲಿಗೆ ಬರುವಂಥವರಾದರೂ ಬಂದು ನಡೆದ ಸಂಗತಿಯನ್ನೆಲ್ಲ ಹೇಳಿದರು. ಆವಾಗ ನಿಮ್ಮ ಶುದ್ಧವಾಗಿರುವಂಥ ಸದ್ಭಾವವೇನುತ್ತಲ್ಲ ಅದೇ ನಿಮಗೆ ಸದ್ಗುರು ರೂಪಿನಿಂದ ಬಂದು ಯಾರ್ಯಾರು ಎಲ್ಲೆಲ್ಲಿ ನೆನೆಸುವರೋ, ಭಕ್ತಿಯಿಂದ ಯಾರು ಕರೆಯುವರೋ, ಭಕ್ತಿಯಿಂದ ಯಾರು ಪ್ರಾರ್ಥಿಸುವರೋ, ನಂಬಿಕೆಯಿಂದ ಯಾರು ಪ್ರಾರ್ಥಿಸುವರೋ ಅಲ್ಲಿ ಖಂಡಿತವಾಗಿ ಶಂಭು ಆಗಿರುವಂಥವನು ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡ್ತಾನೆ. ಆ ರೀತಿಯಾಗಿ ನಿಮ್ಮ ಪ್ರಾರ್ಥನೆಗೆ ಭಗವಂತನೇ, ನಿಮ್ಮ ಸದ್ಭಾವಕ್ಕೆ ಭಗವಂತನೇ ಆ ರೂಪದಿಂದ ಬಂದು ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಅದರಿಂದ ಯಾವಾಗಲೂ ಗುರುವಿನ ಧ್ಯಾನ ಮಾಡ್ತಾಯಿರ್ರಿ, ಸ್ಮರಣ ಮಾಡ್ತಾಯಿರ್ರಿ, ಚಿಂತನೆ ಮಾಡ್ತಾಯಿರ್ರಿ, ಭಜನೆ ಮಾಡ್ತಾಯಿರ್ರಿ, ಸನ್ಮಾರ್ಗದಲ್ಲಿರ್ರಿ, ಸತ್ಪುರುಷರ ಸಹವಾಸ ಮಾಡಿರಿ ಅಂಥೇಳಿ ಅವರಿಗೆ ಸಂತೈಸಿ ಉಪದೇಶ ಮಾಡಿದ್ರು. ಅದೇ ರೀತಿಯಾಗಿ ಬಹಳಷ್ಟು ಅವರಿಗೆ ಸದ್ಗುರುವಿನ ಚರಣದಲ್ಲಿ ಎಂಥ ಆಪತ್ತು ವಿಪತ್ತು ಬಂದರೂ ಕೂಡ ಸದ್ಗುರು ಕಾಪಾಡ್ತಾನೆ ಅಂತಕ್ಕಂಥ ಧೈರ್ಯ, ಭರವಸೆ ಎನ್ನುವಂಥದ್ದು ಅವರಿಗೆ ಬಂದು ಯಾವಾಗಲೂ ಗುರುವಿನ ಧ್ಯಾನ ಸ್ಮರಣ ಚಿಂತನೆ ಮಾಡ್ತಾ ಮಾಡ್ತಾ ಕೊನೆಗೆ ಗುರುಪಾದದಲ್ಲಿ ಸಮರಸತೆಯನ್ನು ಹೊಂದಿದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. सकल साधु संगत की जय, जय दाता सद्गुरु महाराज की जय, श्री गुरु